ನಮಸ್ಕಾರ ಸ್ನೇಹಿತರೆ, ಕನ್ನಡ ಕರ್ನಾಟಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ನಾವು SLCಗೆ ಸಂಬಂಧಪಟ್ಟಿರುವಂತಹ ಚಾಪ್ಟರ್ 2 ನಲ್ಲಿ ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ಸ್ ಅನ್ನು ಅಧ್ಯಯನ ಮಾಡಲು ಪ್ರಯತ್ನ ಮಾಡೋಣ. ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಸ್ನೇಹಿತರೆ, ಯು ಹ್ಯಾವ್ ಲರ್ನ್ಡ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸಸ್ that the sour and bitter taste of food are due to acids and bases respectively present in them. If someone in the family is suffering from a problem of acidity after overeating, which of the following would you suggest as a remedy? Lemon juice, vinegar or baking soda? Solution. ಏನು ಹೇಳ್ತಾ ಇದ್ದಾರೆ, ಆಹಾರದ ಹುಳಿ ಮತ್ತು ಕಹಿ ರುಚಿಗಳು ಅನುಕ್ರಮವಾಗಿ ಅವುಗಳಲ್ಲಿರುವಂತಹ ಆಮ್ಲ ಅಥವಾ ಪ್ರತ್ಯಾಮ್ಲಗಳಿಂದ ಎಂಬುದನ್ನು ನಾವು ಹಿಂದೆ ಕಲಿತಿದ್ದೀವಿ. ಇಲ್ಲಿ ಮನೆಯಲ್ಲಿ ಯಾರಾದರೂ ಅತಿಯಾದ ಆಹಾರ ಸೇವನೆ ನಂತರ ಆಮ್ಲತೆಯಿಂದ ಅಂದರೆ ಎಸಿಡಿಟಿ ಅಂತೀವಲ್ಲ ಬಳತಿದ್ರೆ ನೀವು ಅವರಿಗೆ ಯಾವ ಪರಿಹಾರವನ್ನು ಕೊಡ್ತೀರಿ ಅಂತ ಕೇಳ್ತಾರ. ಲಿಂಬೆ ರಸ ಆಗಿರ್ಬೋದು, ವಿನೆಗರ್ ಆಗಿರ್ಬೋದು, ಅಡುಗೆ ಸೋಡಾ ಆಗಿರ್ಬೋದು, ಇವುದರಲ್ಲಿ ಯಾವುದನ್ನು ನೀವು ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಅವರು. ವಿಚ್ ಪ್ರಾಪರ್ಟಿ ಡಿಡ್ ಯು ಥಿಂಕ್ ಆಫ್ ವೈಲ್ ಚೂಸಿಂಗ್ ದ ರೆಮಿಡಿ? Surely you must have used your knowledge about the ability of acids and bases to nullify each other's effect. Recall how we tested sour and bitter substances without tasting them. ಸ್ನೇಹಿತರೆ, ಏನು ಹೇಳ್ತಾ ಇದ್ದಾರೆ, ರೆಮಿಡಿ ಅಂದರೆ ಪರಿಹಾರ. ಈ ಪರಿಹಾರವನ್ನು ಆಯ್ಕೆ ಮಾಡುವಾಗ ನೀವು ಯಾವ ಗುಣಲಕ್ಷಣ ಕುರಿತು ಯೋಚಿಸಿದ್ರಿ? ಖಂಡಿತವಾಗಿ ನೀವು ಒಂದು ಇನ್ನೊಂದರ ಪರಿಣಾಮಗಳನ್ನು ಶೂನ್ಯಗೊಳಿಸುವ ಆಮ್ಲ ಮತ್ತು ಪ್ರತ್ಯಾಮ್ಲ ಸಾಮರ್ಥ್ಯದ ಕುರಿತಾದ ಜ್ಞಾನವನ್ನು ನೀವು ಬಳಸಿಕೊಂಡಿದ್ರಿ. ಏನು ಹೇಳ್ತಾರೆ ಅವರು, ನಾವು ಹುಳಿ ಮತ್ತು ಕಹಿ ವಸ್ತುಗಳನ್ನು ಅವಳ ರುಚಿ ನೋಡದೆ ಹೇಗೆ ಪರೀಕ್ಷೆ ಮಾಡಿದ್ವಿ? ನಾವು 7th ಸ್ಟ್ಯಾಂಡರ್ಡ್ನಲ್ಲಿ ಕಲಿತೀವಿ. when a person brings or laboratory assistant bring acid base and salts, we will take the litmus paper. ನಾವು ಆಸಿಡ್ಗಳಲ್ಲಿ ಲಿಟ್ಮಸ್ ಪೇಪರ್ಗಳನ್ನು ಡೀಪ್ ಮಾಡಿ ನೋಡಿದಾಗ, ಪ್ರತಿಯೊಂದು ಆಸಿಡ್ ಮತ್ತು ಬೇಸ್ಗಳಲ್ಲಿ ನೋಡಿದಾಗ ನಮಗೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ನಾವು ನೋಡ್ಕೊಂಡು ಹೇಳ್ತೀವಿ, ಇದು ಆಸಿಡ್ ಇದೆ, ಬೇಸ್ ಇದೆ ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿದೆಯಲ್ಲ, ಆಸಿಡ್ಸ್ ಆರ್ sour to taste, base are bitter to taste. And the acid changes the blue litmus to red, whereas bases changes the red litmus to blue, and they are bitter in taste. ಇವುಗಳನ್ನು ನಾವು ಕಲ್ತಿದ್ದೀವಿ. ಇನ್ನು ಸ್ವಲ್ಪ ಹೆಚ್ಚಿನ ಅಧ್ಯಯನ ಮಾಡಲು ಪ್ರಯತ್ನ ಮಾಡೋಣ. So you already know that acids are sour in taste and change the color of the blue litmus to red, whereas bases are bitter and changes the color of the red litmus to blue. ಏನು ಹೇಳ್ತಾ ಇದ್ದಾರೆ ಅವರು, ನಮ್ಗೆ ಗೊತ್ತಿವೆ ಆಮ್ಲಗಳು ಹೆಂಗಿವೆ? acids are sour ಅಂದ್ರೆ ಹುಳಿ ರುಚಿಯನ್ನು ಹೊಂದಿವೆ. and the changes the color of blue litmus to red. ಅವು ಏನು ಮಾಡ್ತವೆ, ಈ ಲಿಟ್ಮಸ್ ಪೇಪರ್ ಅಂತ ಕರಿತೀವಲ್ಲ, ಅವು ಅದನ್ನು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. whereas the bases are bitter. ಅವು ಹೇಗಿರ್ತವೆ, ಬೇಸಿಸ್ಗಳು ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. and change the color of the red litmus to blue. ಅವು ಏನು ಮಾಡ್ತವೆ, ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. Litmus is a natural indicator. Turmeric is another such indicator. ನಾವು ಇಂಡಿಕೇಟರ್ ಬಗ್ಗೆ ಕಲ್ತಿದ್ವಿ. ಇಂಡಿಕೇಟರ್ ಅಂದರೆ ಸೂಚಂಕ ಅಂತ ಕರಿತೀವಲ್ಲ. ಈ ಲಿಟ್ಮಸ್ ಮತ್ತು ಯಾವುದು ಈ ಅರಿಶಿಣ, ಇವು ನೈಸರ್ಗಿಕ ಸೂಚಕಗಳಾಗಿವೆ, ಅಂದರೆ ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಹ್ಯಾವ್ ಯು ನೋಟಿಸ್ಡ್ ದಟ್ ದ ಸ್ಟೇನ್ ಆಫ್ ಕರಿ ಆನ್ ದ ವೈಟ್ ಕ್ಲಾತ್ ಬಿಕಮ್ಸ್ ರೆಡ್ಡಿಶ್ ಬ್ರೌನ್ ವೆನ್ ಸೋಪ್ ವಿಚ್ ಇಸ್ ಬೇಸಿಕ್ ಇನ್ ನೇಚರ್ is scrubbed on it. ಅವರು ಹೇಳ್ತಾರೆ, ಬಿಳಿ ಬಟ್ಟೆ ಮೇಲೆ ಸಾರಿನ ಕಲೆಯು ಪ್ರತ್ಯಾಮ್ಲ ಗುಣವುಳ್ಳ ಸಾಬೂನಿಂದ ಉಚ್ಚಿದಾಗ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುವುದು ನೀವು ಗಮನಿಸಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. It turns yellow again when the cloth is washed with plenty of water. ಏನು ಹೇಳ್ತಾರೆ ಅವರು, ಆ ಬಟ್ಟೆಯನ್ನು ಸಾಕಷ್ಟು ನೀರು ತೊಳೆದಾಗ ಇದು ಪುನಃ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. We can also use synthetic indicators such as methyl orange and phenolphthalein to test the acids and bases. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲ ಪರೀಕ್ಷೆ ಮಾಡಬೇಕಾದ್ರೆ ಪರೀಕ್ಷಿಸಲು ಮಿಥೈಲ್ ಆರೆಂಜ್ ಮತ್ತು ಫಿನಾಪ್ಥಲಿನ್ಗಳನ್ನು ಇವು ಸೂಚಕಗಳಾಗಿ ನಾವು ಯೂಸ್ ಮಾಡಬಹುದು. ಇನ್ ದಿಸ್ ಚಾಪ್ಟರ್ ವಿ ವಿಲ್ ಸ್ಟಡಿ ದ ರಿಯಾಕ್ಷನ್ಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್, ಹೌ ಆಸಿಡ್ಸ್ ಅಂಡ್ ಬೇಸಸ್ ಕ್ಯಾನ್ಸಲ್ ಔಟ್ ಈಚ್ ಅದರ್ಸ್ ಎಫೆಕ್ಟ್ಸ್ ಅಂಡ್ ಮೆನಿ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ದಟ್ ವಿ ಯೂಸ್ ಅಂಡ್ ಸಿ ಇನ್ ಅವರ್ ಡೇ ಟು ಡೇ ಲೈಫ್. ಏನು ಹೇಳ್ತಾ ಇದ್ದಾರೆ, ಈ ಅಧ್ಯಾಯದಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲ ಕ್ರಿಯೆಗಳು ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ಪರಿಣಾಮಗಳನ್ನು ಅವು ಹೇಗೆ ತೆಗೆದು ಹಾಕುತ್ತವೆ ನೋಡೋಣ. ಮತ್ತು ದೈನಂದಿನ ಜೀವನದಲ್ಲಿ ಬಳಸುವ ಮತ್ತು ಅವುಗಳನ್ನು ನೋಡುವಂಥದ್ದು ಆಸಕ್ತಿದಾಯಕ ವಿಚಾರಗಳನ್ನು ನಾವು ಇಲ್ಲಿ ಕಲಿಯಲು ಪ್ರಯತ್ನ ಮಾಡೋಣ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ ಲಿಟ್ಮಸ್. ಡಿಡ್ ಯು ನೋ? ನಿಮಗೆ ಇದು ಗೊತ್ತೇ? ಲಿಟ್ಮಸ್ ಸೊಲ್ಯೂಷನ್ ಇಸ್ ಎ ಪರ್ಪಲ್ ಡೈ ವಿಚ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಲೈಚಿನ್, ಎ ಪ್ಲಾಂಟ್ ಬಿಲಾಂಗಿಂಗ್ ಟು ದ ಡಿವಿಷನ್ ಥ್ಯಾಲೋಫೈಟಾ and is commonly used as an indicator. When the litmus solution is neither acidic nor basic, its color is purple.
There are many other natural materials like red cabbage leaves, turmeric, colored petals of some flowers such as hydrangea, tunia, geranium, which indicate the presence of acid or base in a solution. These are called as acid base indicators or sometimes simply indicators. ಅಂದರೆ ಈ ಲಿಟ್ಮಸ್ ದ್ರಾವಣ ಅಂತ ಕರಿತೀವಲ್ಲ, ಇದು ನೇರಳೆ ರಂಗವನ್ನು ಹೊಂದಿರುತ್ತದೆ. ಇದನ್ನು ಥ್ಯಾಲೋಫೈಟಾ ಸಸ್ಯವರ್ಗಕ್ಕೆ ಸೇರಿದ ಕಲ್ಲು ಹೂವಿನಿಂದ ಪಡೆಯಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಇದನ್ನು ಸೂಚಕದಂತೆ ಅಂದರೆ ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀವಿ. ಲಿಟ್ಮಸ್ ದ್ರಾವಣ ಆಮ್ಲೀಯವು ಅಥವಾ ಪ್ರತ್ಯಾಮ್ಲೀಯ ಅಲ್ಲದಿದ್ದಾಗ ಅದರ ಬಣ್ಣ ನೇರಳೆಯಾಗಿರುತ್ತದೆ ಅಂದರೆ ವೈಲೆಟ್ ಆಗಿರುತ್ತದೆ. ಕೆಂಪು ಕ್ಯಾಬೇಜ್ ಎಲೆಗಳು, ಅರ್ಶಿನ, ಹೈಡ್ರಾಂಜಿಯಾ, ಟ್ಯೂನಿಯಾ, ಜೆರೇನಿಯಂನಂತಹ ಕೆಲವು ಹೂವಿನ ಬಣ್ಣದ ದಳಗಳಂತಹ ಅನೇಕ ನೈಸರ್ಗಿಕ ವಸ್ತುಗಳಿವೆ. ಇವುಗಳು ದ್ರಾವಣದಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲ ಅಸ್ತಿತ್ವವನ್ನು ಸೂಚಿಸುತ್ತವೆ. ಇವುಗಳಲ್ಲಿ ಆಮ್ಲ ಪ್ರತ್ಯಾಮ್ಲ ಸೂಚಕಗಳು ಸರಳವಾಗಿ ಸೂಚಕಗಳು ನಾವು ಕರಿತಾ ಇರ್ತೀವಿ. ಸಿಂಪಲ್ ಇಂಡಿಕೇಟರ್ಸ್ ಅಂತ ನಾವು ಸಿಂಪ್ಲಿ ಆಗಿ ನಾವು ಇಂಡಿಕೇಟರ್ಸ್ ಅನ್ನು ಕರಿತೀವಿ. ಯಾವಗಳನ್ನ ನ್ಯಾಚುರಲ್ ಇಂಡಿಕೇಟರ್ಸ್ಗಳನ್ನು, ಆರ್ಟಿಫಿಷಿಯಲ್ ಇಂಡಿಕೇಟರ್ಸ್ಗಳನ್ನು ಅಥವಾ ಸಿಂಥೆಟಿಕ್ ಇಂಡಿಕೇಟರ್ಸ್ಗಳನ್ನು, ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ಗಳನ್ನು ನಾವು ಕಾಮನ್ ಆಗಿ ಸಿಂಪಲ್ ಇಂಡಿಕೇಟರ್ಸ್ ಆಗಿ ನಾವು ಕರಿತಾ ಇರ್ತೀವಿ. ಇನ್ನು ಅಂಡರ್ಸ್ಟ್ಯಾಂಡಿಂಗ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್. ಈ ಆಸಿಡ್ಸ್ ಮತ್ತು ಬೇಸ್ ಅಂತೀವ, ಆಮ್ಲ ಮತ್ತು ಪ್ರತ್ಯಾಮ್ಲ ರಾಸಾಯನಿಕ ಗುಣಗಳನ್ನು ಅರ್ಥೈಸಿಕೊಳ್ಳಲು ನಾವು ಪ್ರಯತ್ನ ಮಾಡೋಣ. ಆಸಿಡ್ಸ್ ಆ್ಯಂಡ್ ಬೇಸಸ್ ಇನ್ ದ ಲ್ಯಾಬೊರೇಟರಿಯಲ್ಲಿ ಯೂಸ್ ಮಾಡುವಂಥ ಆಸಿಡ್ಗಳನ್ನು ಬೇಸ್ಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಕಲೆಕ್ಟ್ ದ ಫಾಲೋಯಿಂಗ್ ಸೊಲ್ಯೂಷನ್ ಫ್ರಮ್ ದ ಸೈನ್ಸ್ ಲ್ಯಾಬೊರೇಟರಿ: ಹೈಡ್ರೋಕ್ಲೋರಿಕ್ ಆಸಿಡ್ HCl, ಸಲ್ಫರಿಕ್ ಆಸಿಡ್ H2SO4, ನೈಟ್ರಿಕ್ ಆಸಿಡ್ HNO3, ಅಸಿಟಿಕ್ ಆಸಿಡ್ CH3COOH, ಸೋಡಿಯಂ ಹೈಡ್ರಾಕ್ಸೈಡ್ NaOH, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ COOH twice, potassium hydroxide KOH, magnesium hydroxide MgOH twice, and ammonium hydroxide NH4OH. ಸೊ ಈ ಎಲ್ಲ ಆಸಿಡ್ಗಳು ಬೇಸ್ಗಳು ಕಾಮನ್ ಆಗಿ ನಮ್ಮ ಲ್ಯಾಬೊರೇಟರಿಯಲ್ಲಿ ನೋಡಿರ್ತೀವಿ. ಇನ್ನು ಒಂದೇ ಚಾಪ್ಟರ್ದಲ್ಲಿ ನೋಡಿರ್ತೀವಲ್ಲ, ಸ್ಟ್ರಾಂಗ್ ಆಸಿಡ್ಸ್ಗಳು ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಇವೆಲ್ಲ ಸ್ಟ್ರಾಂಗ್ ಆಸಿಡ್ಸ್ಗಳು. ಇನ್ನು ಬೇಸಿಸ್ಗಳು ಸೋಡಿಯಂ ಹೈಡ್ರಾಕ್ಸೈಡ್ ಇತ್ಯಾದಿಗಳು. ಇಲ್ಲಿ ಅವುಗಳನ್ನು ನಾವು ಟೆಸ್ಟ್ ಮಾಡಿ ಅವುಗಳನ್ನು ಯಾವುದು ಅದು ಆಸಿಡ್ ಇದೆನಾ ಬೇಸ್ ಇದೆಯಾ ನಾವು ಬರಿಬೇಕು. ಅಲ್ಲಿ ಕಲರ್ ಚೇಂಜ್ ಆಗಿದ್ರೆ ನಾವು ಇಲ್ಲಿ ಬರಿಬೇಕು. Put a drop each of the above solution on a watch glass one by one and test with a drop of the indicators as shown in the figure 2.1. ನಾವೇನು ಮಾಡಬೇಕು, ಇಲ್ಲಿ ಮೇಲಿನ ದ್ರಾವಣಗಳ ಒಂದೊಂದು ಹನಿಯನ್ನು ಪ್ರತ್ಯೇಕವಾಗಿ ವಾಚ್ ಗ್ಲಾಸ್ನಲ್ಲಿ ಹಾಕಿ ಕೋಷ್ಟಕದಲ್ಲಿ 2.1 ಟೇಬಲ್ ಇದೆಯಲ್ಲ ಅಲ್ಲಿ ತೋರಿಸಿರುವ ಸೂಚಕಗಳು ಅಥವಾ ಇಂಡಿಕೇಟರ್ಸ್ ಅಂತೀವಲ್ಲ ಒಂದೊಂದು ಹನಿಯೊಂದಿಗೆ ಪರೀಕ್ಷೆ ಮಾಡಬೇಕು. What changes in the color did you observe with the red litmus, blue litmus, phenolphthalein and methyl orange solution for each of the solutions taken? ಇಲ್ಲಿ ಏನು ಕೊಟ್ಟಿದ್ದಾರೆ, ತೆಗೆದುಕೊಂಡಿರುವಂತಹ ಪ್ರತಿಯೊಂದು ದ್ರಾವಣಕ್ಕೆ ಸಂಬಂಧಿಸಿದಂತೆ ಕೆಂಪು ಲಿಟ್ಮಸ್, ನೀಲಿ ಲಿಟ್ಮಸ್, ಫಿನಾಪ್ಥಲಿನ್ ಮತ್ತು ಮಿಥೈಲ್ ಆರೆಂಜ್ ದ್ರಾವಣಗಳ ಬಣ್ಣದಲ್ಲಿ ನೀವು ಯಾವ ಬದಲಾವಣೆಯನ್ನು ಕಾಣುತ್ತೀರಿ ನೋಡುತ್ತೀರಿ ಅನ್ನೋ ಬರೀಬೇಕಿಲ್ಲಿ. ಟ್ಯಾಬ್ಲೆಟ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 2.1 ಅಂದರೆ ನಿಮ್ಮ ವೀಕ್ಷಣೆಗಳನ್ನು ಇಲ್ಲಿ ಕೋಷ್ಟಕದಲ್ಲಿ ನಾವು ಬರೀಬೇಕು. ಸೊ ಇಲ್ಲಿ ದ್ರಾವಣ ಅಂತಿದೆಯಲ್ಲ, ಮಾದರಿ ಇದೆಯಲ್ಲ, ಅದರಲ್ಲಿ ನಾವೇನು ಬರ್ಕೊಳ್ಬೇಕು, ಆ್ಯಸಿಡ್ ಮತ್ತು ಬೇಸನ್ನು ಬರ್ಕೋಬೇಕು. ನಾವು ಆ್ಯಸಿಡ್ ಫಾರ್ ಎಕ್ಸಾಂಪಲ್ ಸ್ಯಾಂಪಲ್ ಆಫ್ ಸೊಲ್ಯೂಷನ್ ಆ್ಯಸಿಡ್ ತೊಗೊಂಡಾಗ ಅಲ್ಲಿ ಏನಾಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ನಾನು ಆ್ಯಸಿಡನ್ನು ತೊಗೋತೀನಿ. ಸೊ ಸ್ಯಾಂಪಲ್ ಸೊಲ್ಯೂಷನ್ ಆ್ಯಸಿಡ್ ಅಂತ ತಿಳ್ಕೊಂಡ್ರೆ ರೆಡ್ ಲಿಟ್ಮಸ್ ಏನಾಗಿರುತ್ತೆ, ರೆಡ್ ಆಗಿರುತ್ತೆ ಆ್ಯಸಿಡ್ನಲ್ಲಿ. ಇನ್ನು ಬ್ಲೂ ಲಿಟ್ಮಸ್ನಲ್ಲಿ ಸೊಲ್ಯೂಷನ್ನಲ್ಲಿ ಅದು ರೆಡ್ ಆಗಿರುತ್ತೆ. ಇನ್ನು ಫಿನಾಪ್ಥಲೈನ್ ಆ್ಯಸಿಡ್ನಲ್ಲಿ ಕಲರ್ಲೆಸ್ ಆಗಿರುತ್ತೆ. ಇನ್ನು ಮಿಥೈಲ್ ಆರೆಂಜ್ ಆಸಿಡ್ನಲ್ಲಿ ರೆಡ್ ಆಗಿರುತ್ತೆ. ಇನ್ನು ಬೇಸನ್ನು ಸ್ಯಾಂಪಲ್ ಆಗಿ ನಾವು ತೆಗೆದುಕೊಂಡಾಗ ಈ ಬೇಸ್ ರೆಡ್ ಲಿಟ್ಮಸ್ ಪೇಪರ್ದಲ್ಲಿ ಬ್ಲೂ ಆಗಿರುತ್ತೆ. ಇನ್ನು ಬ್ಲೂ ಲಿಟ್ಮಸ್ ಪೇಪರ್ದಲ್ಲಿ ಬ್ಲೂ ಆಗಿರುತ್ತೆ. ಫಿನಾಪ್ಥಲೈನ್ ಸೊಲ್ಯೂಷನ್ ಈ ಬೇಸ್ ಏನಾಗಿರುತ್ತೆ, ಬೇಸ್ನಲ್ಲಿ ಹಾಕಿದಾಗ ಪಿಂಕ್ ಆಗಿರುತ್ತೆ. ಇನ್ನು ಮಿಥೈಲ್ ಆರೆಂಜ್ ಬೇಸ್ನಲ್ಲಿ ಹಾಕಿದಾಗ ಯೆಲ್ಲೋ ಆಗಿರುತ್ತೆ. ಸೊ ನೀವು ಕೋಷ್ಟಕದಲ್ಲಿ ಏನು ಬರ್ಕೋಬೇಕು, ಈಗ ಸ್ಯಾಂಪಲ್ ಸೊಲ್ಯೂಷನಲ್ಲಿ ಫಸ್ಟ್ ಆಸಿಡ್, ರೆಡ್ ಲಿಟ್ಮಸ್ ಕೆಳಗಡೆ ಆಸಿಡ್ ಅಲ್ಲೇನಾಗಿರುತ್ತೆ, ರೆಡ್ ಆಗಿರುತ್ತೆ. ಬ್ಲೂ ಲಿಟ್ಮಸ್ ಪೇಪರ್ದಲ್ಲಿ ಆಸಿಡ್ ರೆಡ್ ಆಗಿರುತ್ತೆ. ಫಿನಾಪ್ಥಲಿನ್ ಆಗಿರುತ್ತೆ, ಆಸಿಡ್ನಲ್ಲಿ ಕಲರ್ಲೆಸ್ ಆಗಿರುತ್ತೆ. ಇನ್ನು ಮಿಥೈಲ್ ಆರೆಂಜ್ ಆಸಿಡ್ನಲ್ಲಿ ರೆಡ್ ಆಗಿರುತ್ತೆ. ಇನ್ನು ಬೇಸ್ ರೆಡ್ ಲಿಟ್ಮಸ್ ಪೇಪರ್ದಲ್ಲಿ ಬ್ಲೂ ಆಗಿರುತ್ತೆ. ಬೇಸ್ ಬ್ಲೂ ಲಿಟ್ಮಸ್ ಪೇಪರ್ ಸೊಲ್ಯೂಷನ್ ತೆಗೆದುಕೊಂಡಾಗ ಬ್ಲೂ ಆಗಿರುತ್ತೆ. ಇನ್ನು ಬೇಸ್ ಫಿನಾಪ್ಥಲಿನ್ ಹಾಕಿದಾಗ ಪಿಂಕ್ ಆಗಿರುತ್ತೆ. ಇನ್ನು ಬೇಸ್ ಮಿಥೈಲ್ ಆರೆಂಜ್ ಸೊಲ್ಯೂಷನ್ ನಾವು ಅದನ್ನು ಹಾಕಿದಾಗ ಅದು ಯೆಲ್ಲೋ ಆಗಿರುತ್ತೆ. ಇವುಗಳನ್ನು ಏನು ಕರಿತೀವಿ, ದೀಸ್ ಇಂಡಿಕೇಟರ್ಸ್ ಟೆಲ್ ಅಸ್ ವೆದರ್ ಎ ಸಬ್ಸ್ಟೆನ್ಸ್ ಇಸ್ acidic or basic by change in color. There are some substances whose odor changes in acidic or basic media. These are called olfactory indicators. Let us try out some of these indicators. ಏನು ಹೇಳ್ತಾ ಇದ್ದಾರೆ ಅವರು, ಈ ಸೂಚಕಗಳು ಅಥವಾ ಇಂಡಿಕೇಟರ್ಸ್ ಅಂತೀವೋ ಬಣ್ಣದ ಬದಲಾವಣೆಯು ವಸ್ತು ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂಬುದನ್ನು ಸೂಚಿಸುತ್ತದೆ. ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಬದಲಾಗುತ್ತದೆ. ಇವುಗಳನ್ನು ಗ್ರಹಣ ಆಲ್ಫ್ಯಾಕ್ಟರಿ ಸೂಚಕಗಳನ್ನು ಕರಿತೀವಿ. ಈಗ ನಾವು ಇಂತಹ ಕೆಲವು ಸೂಚಕಗಳನ್ನು ನಾವು ಪರೀಕ್ಷೆ ಮಾಡಲು ಪ್ರಯತ್ನ ಮಾಡೋಣ. ಸೊ ಇಲ್ಲಿಂದ ಎಕ್ಸಾಂಪಲ್ ಕೊಟ್ಟಿದ್ದಾರೆ. Take some finely chopped onions in the plastic bags along with some strips of clean cloth. Tie up the bag tightly and leave
overnight in the fridge. The cloth strips can now be used to test for acids and bases. Take 2 of these cloth strips and check their odor. Keep them on the clean surface and put a few drops of dilute HCl hydrochloric acid solution on one strip and a few drops of dilute sodium hydroxide solution on the other. ಏನು ಹೇಳ್ತಿದ್ರೆ, ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಸಣ್ಣಗೆ ಹೆಚ್ಚಿದ ಅಥವಾ ಕಟ್ ಮಾಡಿರುವಂತಹ ಈರುಳ್ಳಿಯ ಚೂರುಗಳನ್ನು ತೆಗೆದುಕೊಳ್ಳಬೇಕು. ಸ್ವಚ್ಛವಾದ ಬಟ್ಟೆಯಲ್ಲಿ ಕೆಲವು ಪಟ್ಟಿಗಳೊಂದಿಗೆ ತೆಗೆದುಕೊಳ್ಳಬೇಕು. ಚೀಲವನ್ನು ಬಿಗಿಯಾಗಿ ಕಟ್ಟಬೇಕು. ರಾತ್ರಿ ಇಡೀ ಫ್ರಿಜ್ನಲ್ಲಿ ಇಡಬೇಕು. ಬಟ್ಟೆಯ ಪಟ್ಟಿಗಳನ್ನು ಈಗ ಆಮ್ಲ ಮತ್ತು ಪ್ರತ್ಯಾಮ್ಲ ಪರೀಕ್ಷಿಸಲು ಬಳಸಬಹುದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, rinse both the cloths. ನೆಕ್ಸ್ಟ್ ನೋಡೋಣ. Rinse both the cloth strips with water and again check their odor. Note your observation. Now take some dilute vanilla essence and clove oil and check their odor. Take some dilute HCl solution in one test tube and dilute sodium hydroxide solution in another. Add a few drops of dilute vanilla essence to both the test tubes and shake well. Check the other ones again and record changes in the odor if any. Similarly, test the changes in the color of the clove oil with the dilute HCl and dilute sodium hydroxide solutions and record your observations. ಏನು ಮಾಡ್ತಾ ಅಂತ ಹೇಳ್ತಿದ್ದಾರೆ ಅವರು, ನಾವು 3 ಈ ಮಟೀರಿಯಲ್ಗಳನ್ನು ತೆಗೆದುಕೊಳ್ಳಬೇಕು. ಮೊದಲು ಯಾವ ತೆಗೆದುಕೊಳ್ಳಬೇಕು, ನಾವು ಇವುಗಳ 2 ಬಟ್ಟೆಯ ಪಟ್ಟಿಗಳನ್ನು ತೆಗೆದುಕೊಂಡು ಅವುಗಳನ್ನು ವಾಸನೆ ಪರೀಕ್ಷಿಸಿ ಅವುಗಳನ್ನು ಸ್ವಚ್ಛವಾದ ಸ್ಥಳದಲ್ಲಿ ಇಟ್ಟು ಒಂದರ ಮೇಲೆ ಒಂದು ಸಾರಯುಕ್ತ ಅಂದರೆ ಕಾನ್ಸಂಟ್ರೇಟೆಡ್ ಅಂತೀವಲ್ಲ HCl ದ್ರಾವಣವನ್ನು ಕೆಲವು ಹನಿಗಳನ್ನು ಮತ್ತು ಇನ್ನೊಂದರ ಮೇಲೆ ಸಾರಯುಕ್ತ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಕೆಲವು ಹನಿಗಳನ್ನು ಹಾಕಬೇಕು. 2 ಪಟ್ಟಿಗಳನ್ನು ನೀರಿನಲ್ಲಿ ತೊಳೆದು ಪುನಃ ಅವುಗಳಿಗೆ ವಾಸನೆ ಪರೀಕ್ಷಿಸಿ ನಿಮ್ಮ ವೀಕ್ಷಣೆಗಳನ್ನು ದಾಖಲಿಸಿ. ನೀವು ಅಬ್ಸರ್ವೇಷನ್ ನೀವು ರೆಕಾರ್ಡ್ ಮಾಡಬೇಕು. ಈಗ ಸ್ವಲ್ಪ ಸಾರಯುಕ್ತ ವೆನಿಲಾ ಸಾರ ಅಥವಾ ಲವಂಗದ ಎಣ್ಣೆಯೊಂದಿಗೆ ಅವುಗಳ ವಾಸನೆಯನ್ನು ಪರೀಕ್ಷಿಸಿ. ಒಂದು ಪ್ರಮಾಣದಲ್ಲಿ ಸ್ವಲ್ಪ ಸಾರಯುಕ್ತ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ದ್ರಾವಣ ಮತ್ತು ಇನ್ನೊಂದರಲ್ಲಿ ಸ್ವಲ್ಪ ಸಾರಯುಕ್ತ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ತೆಗೆದುಕೊಳ್ಳಿ. 2 ಪ್ರಮಾಣಗಳಿಗೂ ಕೆಲವು ಹನಿ ಸಾರಯುಕ್ತ ವೆನಿಲಾ ಸಾರ ಹನಿಗಳನ್ನು ಸೇರಿಸಿ ಮತ್ತು ಚೆನ್ನಾಗಿ ಕಲಕಿ. ಈಗ ಪುನಃ ವಾಸನೆಯನ್ನು ಪರೀಕ್ಷಿಸಿ ಮತ್ತು ವಾಸನೆಯಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಅದನ್ನು ದಾಖಲಿಸಿ. ಇದೇ ರೀತಿ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಸಾರಯುಕ್ತ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳೊಂದಿಗೆ ಲವಂಗದ ಎಣ್ಣೆಯ ವಾಸನೆ ಬದಲಾವಣೆಯನ್ನು ಪರೀಕ್ಷಿಸಿ ಮತ್ತು ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ. ಸ್ನೇಹಿತರೆ, ಏನಾಗ್ತಾ ಇದೆ, ಎಕ್ಸ್ಪೆರಿಮೆಂಟ್ಗಳಲ್ಲಿ ಏನು ತಗೋಬೇಕು ನಾವು, ಆನಿಯನ್, ವೆನಿಲಾ ಎಕ್ಸ್ಟ್ರಾಕ್ಟ್ ಮತ್ತು ಕ್ಲೋವ್ ಆಯಿಲ್. ಇಲ್ಲಿ ಆನಿಯನ್ ತೆಗೆದುಕೊಂಡಾಗ ನಾವು ಎಸಿಡ್ದಲ್ಲಿ ನಾವು ಹಾಕಿದಾಗ ಏನಾಗಿರುತ್ತದೆ, ರಿಮೇನ್ಸ್ ಯೆಲ್ಲೋ ಇನ್ ಕಲರ್. ಆದರೆ ಈ ಆನಿಯನ್ ಏನಾಗಿರುತ್ತೆ, ಇದು ಲೂಸರ್ ಶೀಟ್ಸ್ ಸ್ಮೆಲ್, ಇದು ಸ್ಮೆಲ್ಲನ್ನು ಲೂಸ್ ಮಾಡುತ್ತೆ. ಆನಿಯನ್ ಎಸಿಡ್ದಲ್ಲಿ ಸ್ಮೆಲ್ ಹಾಗೆ ಇರುತ್ತೆ, ಬಟ್ ಬೇಸಿಸ್ನಲ್ಲಿ ಆ ಸ್ಮೆಲ್ಲನ್ನು ಲೂಸ್ ಮಾಡುತ್ತೆ, ಅಂದರೆ ಕಳ್ಕೊಂಡು ಬಿಡುತ್ತೆ. ಅದೇ ವೆನಿಲಾ ಎಕ್ಸ್ಟ್ರಾಕ್ಟ್ ಹೆಂಗಿರುತ್ತೆ, ರಿಮೇನ್ ಸ್ಮೆಲ್, ಅದು ಎಸಿಡಲ್ಲಿ ಹಾಕಿದಾಗ ರಿಮೇನ್ ಸ್ಮೆಲ್ ಅಂದರೆ ಅದು ವಾಸನೆ ಹಾಗೆ ಇರುತ್ತೆ. ಬಟ್ ಈ ವೆನಿಲಾ ಎಸೆನ್ಸನ್ನು ಎಕ್ಸ್ಟ್ರಾಕ್ಟನ್ನು ನಾವು ಬೇಸಿಸ್ನಲ್ಲಿ ಹಾಕಿದಾಗ ಲೂಸರ್ ಶೀಟ್ಸ್ ಸ್ಮೆಲ್ ತನ್ನ ವಾಸನೆಯನ್ನು ಕಳೆದುಕೊಂಡು ಬರುತ್ತೆ. ಅದೇ ಕ್ಲೋವ್ ಆಯಿಲ್ ರಿಮೇನ್ಸ್ ಯೆಲ್ಲೋ. ಈ ಕ್ಲೋವ್ ಆಯಿಲ್ ಅಂದರೆ ಲವಂಗದ ತೈಲ ಅಂತೀವಿ ಅಥವಾ ಲವಂಗ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕ್ಲೋವ್ ರಿಮೇನ್ಸ್ ಯೆಲ್ಲೋ ಅಥವಾ ಸೇಮ್ ಕಲರ್ ಆಗಿರುತ್ತೆ, ರಿಮೇನ್ಸ್ ಸ್ಮೆಲ್. ಬಟ್ ಲೂಸರ್ ಶೀಟ್ ಸ್ಮೆಲ್, ಅದು ಸ್ಮೆಲ್ಲನ್ನು ಕಳ್ಕೊಂಡ್ಬಿಡುತ್ತೆ. ಅದು ಈ ಕ್ಲೋವ್ ಆಯಿಲ್ ಎಲ್ಲಿ ಬೇಸಸನ್ನು ಹಾಕಿದಾಗ. ಈ ರೀತಿ ನೀವು ಡಿಫ್ರೆನ್ಸನ್ನು ನಾವು ಬರೀಬಹುದು. ವಿಚ್ ಆಫ್ these vanilla, onion, clove can be used as olfactory indicators on the basis of your observation. Let us do some more activities to understand the chemical properties of acids and bases. ಏನು ಹೇಳ್ತಾ ಇದ್ದಾರೆ, ನಿಮ್ಮ ವೀಕ್ಷಣೆ ಅದರ ಮೇಲೆ ವೆನಿಲಾ, ಈರುಳ್ಳಿ, ಲವಂಗದ ಎಣ್ಣೆ ಇವುಗಳಲ್ಲಿ ಯಾವುದಾದ್ರು ಗ್ರಹಣ ಸೂಚಕಗಳಾಗಿ ಬಳಸಬಹುದು. ಈ 3 ನಾವು ಬಳಸಬಹುದು. ಅದರಲ್ಲಿ ಮುಖ್ಯವಾಗಿ ನಾವು ವೆನಿಲಾ ಎಕ್ಸ್ಟ್ರಾಕ್ಟ್ ಮತ್ತು ಕ್ಲೋವ್ ಆಯಿಲನ್ನು ಈ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ಗಳಾಗಿ ಯೂಸ್ ಮಾಡ್ತೀವಿ. ಇನ್ನು ಹೆಚ್ಚಿನ ನೀವು ಚಿತ್ರಸಹಿತ ಮಾಹಿತಿ ಬೇಕಾಗಿದ್ದರೆ ನಮ್ಮ ವಿಡಿಯೋ ಆಸಿಡ್ ಮತ್ತು ಬೇಸಸ್ ಪಾರ್ಟ್ 1 ಪಾರ್ಟ್ 2 ನೋಡ್ಬೋದು. ಅದರಲ್ಲಿ ಚಿತ್ರಸಹಿತವಾಗಿ ವಿವರಣೆ ಇದೆ. ಇನ್ನು 2.1 ನೋಡೋಣ. ಹೌ ಡು ಆಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್ಸ್. ಮೆಟಲ್ ಜೊತೆಗೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಾವೆ ಅಂದರೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ಹೇಗೆ ವರ್ತಿಸುತ್ತವೆ ಅಂತ ನಾವು ನೋಡಲು ಪ್ರಯತ್ನ ಮಾಡೋಣ. ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. 2.3 ಕಾಷನ್, ದಿಸ್ ಆಕ್ಟಿವಿಟಿ ನೀಡ್ಸ್ ದ ಟೀಚರ್ ಅಸಿಸ್ಟೆನ್ಸ್. ಇದು ಶಿಕ್ಷಕರ ಸಹಾಯದಿಂದ ಮಾಡಬೇಕು. ಇದು ಬಹಳ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಇದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಲೇಬೇಕು. Set the apparatus as shown in the figure 2.1. Take about 5 ml of dilute sulfuric acid in a test tube and add a few pieces of zinc granules to it. ಏನು ಮಾಡಬೇಕು, ಇಲ್ಲಿ ಈ ಚಿತ್ರದಲ್ಲಿ ತೋರಿಸುವಂತೆ ನಾವು ಈ ಉಪಕರಣಗಳನ್ನು ನೋಡಬೇಕು. ಈ ಥರ ಸೆಟ್ ಅಥವಾ ಜೋಡಿಸಬೇಕು. ಪ್ರಮಾಣ ಅಂದರೆ ಈ ಟೆಸ್ಟ್ ಟ್ಯೂಬ್ ಅಂತೀವಿ, ಅದರಲ್ಲಿ 5 ml ಸಾರಯುಕ್ತ ಅಂದರೆ ಈ ಡೈಲ್ಯೂಟ್ ಅಂತೀವಲ್ಲ, ಸಲ್ಫ್ರಿಕ್ ಆಮ್ಲ ತೆಗೆದುಕೊಂಡು ಅದಕ್ಕೆ ಕೆಲವು ಸತುವಿನ ಚೂರುಗಳನ್ನು ಸೇರಿಸಬೇಕು. ವಾಟ್ ಡು ಯು ಅಬ್ಸರ್ವ್ ಆನ್ ದ ಸರ್ಫೇಸ್ ಆಫ್ ಜಿಂಕ್ ಗ್ರಾನ್ಯುಲ್ಸ್. ಸತುವಿನ ಚೂರುಗಳ ಮೇಲ್ಮೇಲೆ ಏನನ್ನು ವೀಕ್ಷಿಸ್ತೀರಿ. ಪಾಸ್ ದ ಗ್ಯಾಸ್ ಬೀಂಗ್ ಇವಾಲ್ವ್ ಥ್ರೂ ದ ಸೋಪ್ ಸೊಲ್ಯೂಷನ್. ಈ ಬಿಡುಗಡೆಯಾದ ಅನಿಲವನ್ನು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಬೇಕು. ವೈ ಆರ್ ದ ಬಬಲ್ಸ್ ಫಾರ್ಮ್ಡ್ ಇನ್ ದ ಸೋಪ್ ಸೊಲ್ಯೂಷನ್. ಸಾಬೂನಿನ ದ್ರಾವಣದಲ್ಲಿ ಗುಳ್ಳೆಗಳು ಹೇಗೆ ಉಂಟಾಗುತ್ತೆ ನೋಡಬೇಕು.
ಟೇಕ್ ದ ಬರ್ನಿಂಗ್ ಕ್ಯಾಂಡಲ್ ನಿಯರ್ ದ ಗ್ಯಾಸ್ ಫಿಲ್ಡ್ ವಿತ್ ದ ಬಬಲ್. ಗಾಳಿ ತುಂಬಿದ ಗುಳ್ಳೆಗಳ ಹತ್ತಿರ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ತೆಗೆದುಕೊಂಡು ಬರಬೇಕು. ವಾಟ್ ಡು ಯು ಅಬ್ಸರ್ವ್? ಏನು ಕಾಣ್ತೀರಿ? ರಿಪೀಟ್ ದ ಆಕ್ಟಿವಿಟಿ ವಿತ್ ಸಮ್ ಮೋರ್ ಆಸಿಡ್ಸ್ ಲೈಕ್ ಹೈಡ್ರೋಕ್ಲೋರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಅಂಡ್ ಅಸಿಟಿಕ್ ಆಸಿಡ್. ಈ ಬೇರೆ ಬೇರೆ ಆಮ್ಲಗಳೊಂದಿಗೆ ನಾವು ಚಟುವಟಿಕೆಗಳನ್ನು ನಾವು ಕಂಟಿನ್ಯೂ ಮಾಡಬೇಕು. ಆರ್ ದ ಅಬ್ಸರ್ವೇಷನ್ ಇನ್ ಆಲ್ ದ ಕೇಸಸ್ ದ ಸೇಮ್ ಆರ್ ಡಿಫ್ರೆಂಟ್? ಬೇರೆ ಬೇರೆ ನಾವು ಆಸಿಡ್ಗಳನ್ನು ಹಾಕಿದಾಗ, ಬೇಸ್ಗಳನ್ನು ಹಾಕಿದಾಗ ಈ ಎಕ್ಸ್ಪೆರಿಮೆಂಟ್ನಲ್ಲಿ ಗ್ಯಾಸ್ ಲಿಬರೇಟ್ ಆಗ್ತಾ ಇರುವಂಥ ಸೇಮ್ ಇತ್ತು ಅಥವಾ ಬೇರೆ ಇದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇದು ಬಹಳಷ್ಟು ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗಿದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಇಲ್ಲೇನಾಗ್ತಾ ಇದೆ ನೋಡೋಣ. Note that the metal in the above reaction displaces hydrogen atoms from the acids as hydrogen gas and forms a compound called as salt. Thus, the reaction of a metal with the acid can be summarized as acid plus metal forming salt plus liberating the hydrogen gas. ಏನಂತಾರೆ? ಮೇಲ್ನೇ ಕ್ರಿಯೆಯಲ್ಲಿ ಲೋಹವು ಆಮ್ಲಗಳೊಂದಿಗೆ ಹೈಡ್ರೋಜನ್ ಪರಮಾಣುಗಳನ್ನು ಹೈಡ್ರೋಜನ್ ಅನಿಲ ರೂಪದಲ್ಲಿ ಸ್ಥಾನಪಲ್ಲಗೊಳಿಸುತ್ತದೆ ಮತ್ತು ಲವಣ ಎಂಬ ಸಂಯುಕ್ತವನ್ನು ಉಂಟು ಮಾಡುತ್ತದೆ ಎಂಬುದನ್ನು ನಾವು ಗಮನಿಸಬಹುದು. ಇದನ್ನು ಹೀಗೆ ಬರೀಬಹುದು: ಆಮ್ಲ, ಆಸಿಡ್ ಅಂದರೆ ಆಮ್ಲ, ಪ್ಲಸ್ ಬೇಸ್ ಅಂದರೆ ಪ್ರತ್ಯಾಮ್ಲ, ಫಾರ್ಮಿಂಗ್ ಲವಣ ಅಂದರೆ ಸಾಲ್ಟ್, ಲಿಬರೇಟಿಂಗ್ ದ ಹೈಡ್ರೋಜನ್ ಗ್ಯಾಸ್. ರೈಟಾ? ಮುಂದೆ ನೋಡೋಣ. ಯು ಫೈಂಡ್ ಅಗೇನ್ ದ ಹೈಡ್ರೋಜನ್ ಈಸ್. ಕ್ಯಾನ್ ಯು ರೈಟ್ ದ ಇಕ್ವೇಷನ್ಸ್ ಫಾರ್ ದ ರಿಯಾಕ್ಷನ್ಸ್ ಯು ಹ್ಯಾವ್ ಅಬ್ಸರ್ವ್ಡ್? ಈ ರಿಯಾಕ್ಷನ್ಸ್ ಅನ್ನು ನೀವು ಬರೆಯಲು ಪ್ರಯತ್ನ ಮಾಡಿ. ದ ರಿಯಾಕ್ಷನ್ ದಟ್ ಟೇಕ್ ಪ್ಲೇಸ್ ಕ್ಯಾನ್ ಬಿ ರಿಟನ್ ಆಸ್ ಫಾಲೋಸ್. ಇಲ್ಲಿ ಇನ್ನೊಂದು ಆಕ್ಟಿವಿಟಿ ಕೊಡಿದೆ 2.4, ಅದನ್ನು ನೋಡೋಣ. ಪ್ಲೇಸ್ ಎ ಫ್ಯೂ ಪೀಸಸ್ ಆಫ್ ಗ್ರಾನ್ಯುಲೇಟೆಡ್ ಜಿಂಕ್ ಮೆಟಲ್ ಇನ್ ಎ ಟೆಸ್ಟ್ ಟ್ಯೂಬ್. ಒಂದು ಪ್ರಾಣದಲ್ಲಿ ಕೆಲವು ಸತುವಿನ ಚೂರುಗಳನ್ನು ಇಡಬೇಕು. ಆ್ಯಡ್ 2 ml ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಆ್ಯಂಡ್ ವಾರ್ಮ್ ದ ಕಂಟೆಂಟ್ಸ್ ಆಫ್ ದ ಟೆಸ್ಟ್ ಟ್ಯೂಬ್. ಏನು ಮಾಡಬೇಕು? ಇದಕ್ಕೆ 2 ml ಸೋಡಿಯಂ ಹೈಡ್ರಾಕ್ಸೈಡ್ ಸೇರಿಸಿ ಅದನ್ನು ಸ್ವಲ್ಪ ಕಾಸಬೇಕು. ರಿಪೀಟ್ ದ ಟೆಸ್ಟ್ ಟ್ಯೂಬ್ ರೆಸ್ಟ್ ಆಫ್ ದ ಸ್ಟೆಪ್ಸ್ ಇನ್ ದ ಆಕ್ಟಿವಿಟಿ 2.3 ಆ್ಯಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಚಟುವಟಿಕೆ 2.3 ಅಂತೆ ಉಳಿದ ಹಂತಗಳನ್ನು ಪುನರಾವರ್ತಿಸಿ ನಿಮ್ಮ ವೀಕ್ಷಣೆಯನ್ನು ದಾಖಲೆ ಮಾಡಬೇಕು. ಏನಾಗ್ತದೆ? ದ ರಿಯಾಕ್ಷನ್ ದಟ್ ಟೇಕ್ ಪ್ಲೇಸ್ ಕ್ಯಾನ್ ಬಿ ರಿಟರ್ನ್ ಆಸ್. ಇಲ್ಲದಂಥ ಕ್ರಿಯೆಗಳನ್ನು ಹೀಗೆ ಬರೆಯುವುದು: sodium hydroxide aqueous zinc forming sodium zincate plus liberating the hydrogen. You find again that hydrogen is formed in the reaction. However, such reactions not possible with all the metals. ಇನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲ ರಿಯಾಕ್ಷನ್ಸ್ಗಳು ಇದೇ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬೇಸ್ ಇದ್ದೇನೆ, ಬೇಸ್ ಜೊತೆಗೆ ಕೆಲವೊಂದು ಮೆಟಲ್ಗಳು ರಿಯಾಕ್ಟ್ ಆಗ್ತಾ ಇರ್ತವೆ, ಇನ್ನು ಕೆಲವೊಂದು ಮೆಟಲ್ಗಳು ರಿಯಾಕ್ಟ್ ಆಗದೇ ಇರಬಹುದು. ಸೊ ಈ ಕ್ರಿಯೆಯಲ್ಲಿ ಮತ್ತೊಮ್ಮೆ ಹೈಡ್ರೋಜನ್ ಉಂಟಾಗೋದನ್ನು ನಾವು ಗಮನಿಸಿದ್ರಿ. ಆದರೂ ಇಂತಹ ಕ್ರಿಯೆಗಳು ಎಲ್ಲ ಲೋಹಗಳೊಂದಿಗೂ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಬಹಳ ಇಂಪಾರ್ಟೆಂಟ್. ಹೌ ಡು ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಮೆಟಲ್ ಹೈಡ್ರೋಜನೇಟ್ ಕಾರ್ಬೋನೇಟ್ಸ್ ರಿಯಾಕ್ಟ್ ವಿತ್ ಈಚ್ ಅದರ್? ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅಂತ ನಾವು ಅದನ್ನು ನೋಡಲು ಪ್ರಯತ್ನ ಮಾಡೋಣ. ಟೇಕ್ 2 ಟೆಸ್ಟ್ ಟ್ಯೂಬ್ಸ್, ಲೆಬಲ್ ದೆಮ್ ಆಸ್ A and B. Take about 0.5 gram of sodium carbonate in test tube A and about 0.5 gram of sodium hydrogen carbonate in test tube B. Add about 2 ml of dilute HCl to both the test tubes. What do you observe? Pass the gas produced in the such each case through lime water calcium hydroxide solution as shown in the figure 2.2 and record your observations. ಸ್ನೇಹಿತರೆ, ಏನು ಹೇಳ್ತಾ ಇದ್ದಾರೆ ಅವರಂದರೆ ಆಕ್ಟಿವ್ 2.5ದಲ್ಲಿ 2 ಪ್ರಾಣಾಳಗಳನ್ನು ತೆಗೆದುಕೊಂಡು ಅವುಗಳನ್ನು ಎ ಮತ್ತು ಬಿ ಎಂದು ಗುರುತಿಸಬೇಕು. ಪ್ರಾಣ ಎದಲ್ಲಿ 0.5 ಗ್ರಾಮಸ್ ಸೋಡಿಯಂ ಕಾರ್ಬನೇಟ್ ಮತ್ತು ಪ್ರಾಣ ಬಿದಲ್ಲಿ 0.5 ಗ್ರಾಮ್ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ತೆಗೆದುಕೊಳ್ಳಬೇಕು. 2 ಪ್ರಾಣಗಳಿಗೆ ಸುಮಾರು 2 ml ಅಷ್ಟು ಸಾರರಹಿತ HCl, ಸಾರರಹಿತ ಅಂದರೆ ಡೈಲ್ಯೂಟ್ ಅಂತ ಕರಿತೀವಿ, ಆಸಿಡನ್ನು ಸೇರಿಸಬೇಕು. ನೀವು ಏನನ್ನು ವೀಕ್ಷಿಸಿದ್ರಿ? ಪ್ರತಿ ಸಂದರ್ಭದಲ್ಲಿ ಉತ್ಪತ್ತಿಯಾಗುವ ಅನಿಲವನ್ನು ಚಿತ್ರ 2.2ರಲ್ಲಿ ತೋರಿಸಿರುವಂಥ ಸುಣ್ಣದ ತಿಳಿನೀರೊಂದಿಗೆ ಅಂದರೆ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಂತ ಕರಿತೀವಿ ನಾವು, ಸುಣ್ಣದ ತಿಳಿನೀರು ಅಂತ ಕರಿತೀವಿ, ಮೂಲಕ ಹಾಯಿಸಿ ನಿಮ್ಮ ವೀಕ್ಷಣೆಗಳನ್ನು ದಾಖಲಿಸಿ ಇಲಾಗಿರುವಂತಹ ರಿಯಾಕ್ಷನ್ಸ್ಗಳನ್ನು ನಾವಿಲ್ಲಿ ಟ್ಯಾಬ್ಲೆಟ್ ಮಾಡಬೇಕು ಅಥವಾ ಬರಿಬೇಕು. ಇಲ್ಲಿ ನೋಡ್ಬೋದು ನೀವು ಎಕ್ಸ್ಪೆರಿಮೆಂಟ್ನಲ್ಲಿ ಏನು ಮಾಡ್ತಾ ಇದ್ದೀವಿ? ಈ ಥಿಸಲ್ ಫನಲ್ ಮುಖಾಂತರ ಇಲ್ಲಿ ಈ ಕಾರ್ಕ್ನ ನಾವು ಯಾಕೆ ಅಡ್ಜಸ್ಟ್ ಮಾಡ್ತೀವಿ ಅಂದರೆ ಕಾರ್ಕ್ ಇಸ್ ಎ ಮೇಡಪ್ ಆಫ್ ರಬ್ಬರ್. ಈ ರಬ್ಬರ್ ಇದು ಮಾಡಿರುವಂತಹ ಒಂದು ವಸ್ತುವನ್ನು ಕಾರ್ಕ್ ಅಂತ ಕರಿತೀವಿ. ಅದರಲ್ಲಿ ಸಿಂಗಲ್ ಹೋಲ್, ಡಬಲ್ ಹೋಲ್, ಟ್ರಿಬಲ್ ಹೋಲ್ ಇರ್ತವೆ. ಇಲ್ಲಿ 2 ಹೋಲ್ ಇವೆಲ್ಲ, 2 ಹೋಲ್ ಒಂದು ಬೆಂಡ್ ಟ್ಯೂಬ್ ನಾವು ಏನು ಮಾಡ್ತೀವಿ? ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ಸ್ಗೆ ಪಾಸ್ ಮಾಡ್ತೀವಿ. ಟೆಸ್ಟ್ ಟ್ಯೂಬ್ ಮುಖಾಂತರ ನಾವು ಇಟ್ಕೊಂಡಿರ್ತೀವಿ. ಟೆಸ್ಟ್ ಟ್ಯೂಬ್ನಲ್ಲಿ ಇರುವಂಥ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪಾಸ್ ಮಾಡ್ತೀವಿ ಬೆಂಡ್ ಟ್ಯೂಬ್ ಮುಖಾಂತರ ಲಿಬರೇಟ್ ಆಗಿರುವಂಥ ಗ್ಯಾಸನ್ನು. ಇನ್ನು ಥಿಸಲ್ ಫನಲ್ನಿಂದ ನಾವು ಈ ಆ್ಯಸಿಡನ್ನು ನಾವು ಡ್ರಾಪ್ ಬೈ ಡ್ರಾಪ್ ಹಾಕ್ತೀವಿ. ಸೊ ಇವ್ಲ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನೋಡ್ಬೋದು, ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ಗೆ ಪಾಸ್ ಆಗ್ತಾ ಇರುತ್ತೆ. ಇಲ್ಲಿ ಏನಾಗ್ತಾ ಇದೆ ನೋಡ್ಬೋದು ನಾವು. ದ ರಿಯಾಕ್ಷನ್ಸ್ ಅಕರಿಂಗ್ ಇನ್ ದ ಅಬೋ ಆಕ್ಟಿವಿಟಿ ಆಸ್ ರಿಟನ್ ಆಸ್ ಅಂದರೆ ಈ ಮೇಲಿನ ಚಟುವಟಿಕೆಯಲ್ಲಿ ಉಂಟಾಗುವ ಕ್ರಿಯೆಗಳನ್ನು ಹೀಗೆ ಬರೀಬಹುದು. ಟೆಸ್ಟ್ ಟ್ಯೂಬ್ ಎದಲ್ಲಿ ಸೋಡಿಯಂ ಕಾರ್ಬನೇಟ್
ಪ್ಲಸ್ HCl ಫಾರ್ಮಿಂಗ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇನ್ನೇನಾಗ್ತಾ ಇರುತ್ತೆ, ಸೋಡಿಯಂ ಕಾರ್ಬನೇಟ್ಗೆ ಡ್ರಾಪ್ ಬೈ ಡ್ರಾಪ್ನ HCl ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿದಾಗ ಏನಾಗುತ್ತೆ, ಸಾಲ್ಟ್. ನಮ್ಗೆ ಗೊತ್ತಿದೆ ಆಸಿಡ್ ರಿಯಾಕ್ಟ್ಸ್ ವಿತ್ ದ ಸಾಲ್ಟ್ಸ್ ಬೇಸಸ್ ಫಾರ್ಮಿಂಗ್ ಸಾಲ್ಟ್ ಆ್ಯಂಡ್ ವಾಟರ್ ಗುರ್ತಿದೆ. ಸೊ ಸೋಡಿಯಂ ಕ್ಲೋರೈಡ್ ಆಗುತ್ತೆ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಗುತ್ತೆ. ಟೆಸ್ಟ್ ಟ್ಯೂಬ್ಸ್ನಲ್ಲಿ ಬಿದಲ್ಲಿ ಏನಾಗ್ತಾ ಇದೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೈಡ್ಗೆ HCl ಹಾಕಿದಾಗ ಏನಾಗಿರುತ್ತೆ, ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಗಿರುತ್ತೆ. ಆನ್ ಪಾಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇವಾಲ್ ಥ್ರೂ ದ ಲೈಮ್ ವಾಟರ್. ಬಿಡುಗಡೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋವನ್ನು ಸುಣ್ಣದ ನೀರಿನೊಂದಿಗೆ ಹಾಯಿಸಿದಾಗ ಅಲ್ಲಿ ಏನಾಗ್ತಾ ಇರುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಕ್ವಿಯಸ್ ಅಂತೀವಲ್ಲ, ನೀರಲ್ಲಿ ಮಿಕ್ಸ್ ಆಗಿರುವಂಥದ್ದು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ವೈಟ್ ಪ್ರೆಸಿಪಿಟೇಟ್ ಅಂದರೆ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತೆ, ಅದು ಕ್ಯಾಲ್ಸಿಯಂ ಕಾರ್ಬನೇಟ್ ಆಗುತ್ತೆ ಪ್ಲಸ್ ವಾಟರ್. ಇನ್ನು ಮುಂದೆ ಹೋಗಿ ಆನ್ ಪಾಸಿಂಗ್ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ಟೇಕ್ ಪ್ಲೇಸ್. ಹೀಗೆ ನಾವು ಮುಂದೆ ಹೋಗಿ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಹಾಯಿಸ್ತಾ ಹೋದಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಕಾರ್ಬನೇಟ್ ರಿಯಾಕ್ಟ್ಸ್ ವಿತ್ ದ ವಾಟರ್ ಫಾರ್ಮಿಂಗ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮಿಂಗ್ ಕ್ಯಾಲ್ಸಿಯಂ ಹೈಡ್ರೋಜನೇಟ್ ಕಾರ್ಬನೇಟ್. ಅಂದರೆ ಇದು ನೀರಿನಲ್ಲಿ ಕರಗುವಂತಹ ಏನಾಗುತ್ತೆ, ಇದು ಸಾಲಬಲ್ ಇನ್ ವಾಟರ್ ಕ್ಯಾಲ್ಸಿಯಂ ಹೈಡ್ರೋಜನೇಟ್ ಕಾರ್ಬನೇಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ನಾವು ಕರಿತೀವಿ ಲೈಮ್ ಸ್ಟೋನ್, ಚಾಕ್ ಆ್ಯಂಡ್ ಮಾರ್ಬಲ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್. ನಾವು ಯೂಸ್ ಮಾಡುವಂತಹ ಕ್ಯಾಲ್ಸಿಯಂ ಕಾರ್ಬನೇಟ್ಗಳು ಯಾವೆಂದರೆ ಸುಣ್ಣದ ಕಲ್ಲು, ಸೀಮೆ ಸುಣ್ಣ, ಈ ಅಮೃತ ಶಿಲೆಗಳು ಈ ಕ್ಯಾಲ್ಸಿಯಂ ಕಾರ್ಬನೇಟ್ನ ವಿವಿಧ ರೂಪಗಳನ್ನು ಕರಿತೀವಿ. ಆಲ್ ದ ಮೆಟಲ್ಸ್ ಕಾರ್ಬನೇಟ್ಸ್ and hydrogen carbonates react with acids to give corresponding salts, carbon dioxide and water. ಸೊ ಅವೇನು ಮಾಡ್ತಾ ಇರ್ತವೆ ಅಂದರೆ ಈ ಎಲ್ಲ ಲೋಹದ ಕಾರ್ಬನೇಟ್ ಮತ್ತು ಹೈಡ್ರೋಜನ್ ಕಾರ್ಬನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿ ಸಂಬಂಧಪಟ್ಟ ಲವಣ ಅಂದರೆ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ CO2 ಮತ್ತು ನೀರು H2O ಫಾರ್ಮೇಷನ್ ಮಾಡ್ತಾ ಇರುತ್ತವೆ. ಸೊ thus the reaction can be summarized as metal carbonate or metal hydrogen carbonate plus acid forming salt plus carbon dioxide plus water. ಹೇಗೆ ಹೇಳ್ಬೋದು ನಾವು ಈ ರಿಯಾಕ್ಷನ್, ಟೋಟಲ್ ರಿಯಾಕ್ಷನ್ ಅನ್ನು ಲೋಹದ ಕಾರ್ಬನೇಟ್ CO3 ಅಂತ ಕರಿತೀವಲ್ಲ, ಅದು ಲೋಹದ ಹೈಡ್ರೋಜನ್ ಕಾರ್ಬನೇಟ್ ಅಂದರೆ NaHCO3 ಇದೆಲ್ಲ, ಇದು ಲೋಹದ ಹೈಡ್ರೋಜನ್ ಕಾರ್ಬನೇಟ್ ಆಗಿದೆ ಪ್ಲಸ್ ಆಸಿಡ್. ಸೊ HCl ಅಂತ ಕರಿತೀವಲ್ಲ, ಆಸಿಡ್ ಅಂತ ತೊಗೊಂಡಿದ್ದೀವಿ HCl. ಸೊ ಪ್ಲಸ್ ಸಾಲ್ಟ್. ಸೊ ಇನ್ಫಾರ್ಮೇಷನ್ ಆಗುತ್ತೆ ಗಿವ್ಸ್ ರೈಸ್ ಟು ಸಾಲ್ಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಯಾವಾಗ ನಾವು ಲೋಹದ ಕಾರ್ಬನೇಟ್ ಲೋಹದ ಹೈಡ್ರೋಜನ್ ಕಾರ್ಬನೇಟ್ ಜೊತೆಗೆ ಆಸಿಡ್ಗಳನ್ನು ಹಾಕ್ತೀವಿ, ಆವಾಗ ಏನಾಗಿರುತ್ತೆ, ಲವಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಫಾರ್ಮೇಷನ್ ಆಗುತ್ತೆ. ಅಂದರೆ ಮೆಟಲ್ ಕಾರ್ಬನೇಟ್ಸ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್ ಫಾರ್ಮಿಂಗ್ ಸಾಲ್ಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಮುಂದೆ ಹೌ ಡು ಆಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ ವಿತ್ ಈಚ್ ಅದರ್. ಆಮ್ಲ ಮತ್ತು ಪ್ರತ್ಯಯಗಳು ಪರಸ್ಪರ ಹೇಗೆ ವರ್ತಿಸ್ತವೆ ಅಂತ ನೋಡೋಣ. ಟೇಕ್ ಅಬೌಟ್ 2 ml ಆಫ್ ದ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇನ್ ಟೆಸ್ಟ್ ಟ್ಯೂಬ್ ಆ್ಯಂಡ್ ಆ್ಯಡ್ 2 drops of phenolphthalein solution. What is the color of the solution? Add a dilute HCl solution to the above solution drop by drop. Is there any color change for reaction mixture? Why did the color of phenolphthalein changes after the addition of the acid? Now add a few drops of sodium hydroxide to the above mixture. Does the pink color of phenolphthalein reappear? Why do you think this has happened? ಇದನ್ನು ನಾವು 7th ನಲ್ಲಿ ಮಾಡಿದ್ದೀವಿ. NCERT ಸಿಲೆಬಸ್ನಲ್ಲಿ ಇದಿದೆ. ಇದನ್ನು ಇನ್ನೊಂದು ಸರಿ ನಾನು ಹೇಳಲು ಪ್ರಯತ್ನ ಮಾಡ್ತೀನಿ. ಒಂದು ಪ್ರಮಾಣದಲ್ಲಿ ಸುಮಾರು 2 ml ಅಷ್ಟು ಸಾರಯುಕ್ತ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ತೆಗೆದುಕೊಳ್ಳಬೇಕು. ಅದಕ್ಕೆ 2 ಹನಿಗಳನ್ನು ಫಿನಾಪ್ಥಲಿನ್ ದ್ರಾವಣವನ್ನು ಹಾಕಬೇಕು. ದ್ರಾವಣ ಬಣ್ಣ ಯಾವುದಾಗಿ ನೋಡಬೇಕು. ಮೇಲಿನ ದ್ರಾವಣಕ್ಕೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಸಿಡ್ ದ್ರಾವಣವನ್ನು ಹನಿಯನ್ನು ಹೇಗೆ ಸೇರಿಸಬೇಕು. ಕ್ರಿಯಾ ಮಿಶ್ರಣದಲ್ಲಿ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗಿದೆ ನೋಡಬೇಕು. ಆಮ್ಲವನ್ನು ಸೇರಿಸಿದ ನಂತರ ಫಿನಾಪ್ಥಲಿನ್ ಬಣ್ಣ ಏಕೆ ಬದಲಾಯಿತು. ಈಗ ಮೇಲಿನ ಮಿಶ್ರಣಕ್ಕೆ ಕೆಲವು ಹನಿ ಸೋಡಿಯಂ ಹೈಡ್ರಾಕ್ಸೈಡ್ ಸೇರಿಸಿ ಫಿನಾಪ್ಥಲಿನ್ ಗುಲಾಬಿ ಬಣ್ಣಕ್ಕೆ ಪುನಃ ಕಾಣಿಸಿಕೊಳ್ಳುತ್ತದೆ. ಹೀಗೆ ಆಗಿರ್ಬೋದು ನೀವು ಯೋಚಿಸ್ತೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇನ್ ದ ಅಬವ್ ಆಕ್ಟಿವಿಟಿ ವಿ ಹ್ಯಾವ್ ಅಬ್ಸರ್ವ್ ದಟ್ ದ ಎಫೆಕ್ಟ್ ಆಫ್ ಬೇಸ್ ಅಂಡ್ ನಲಿಫೈಡ್ ಬೈ ದನ್ ಆಸಿಡ್ ಅಂಡ್ ವೈಸ್ ವರ್ಸಾ. ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ರಿಟರ್ನ್ ಆಸ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ HCl ಫಾರ್ಮಿಂಗ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ಏನಾಗಿರುತ್ತೆ ಇಲ್ಲಿ ನಮ್ಗೆ ಗುರ್ತಿದೆ ಸ್ನೇಹಿತರೆ. ಈ ಫಿನಾಪ್ಥಲಿನ್ ಕರಿತೀವಿ ಮಿಥೈಲ್ ಮತ್ತು ಫಿನಾಪ್ಥಲಿನ್ ಇಸ್ ದ ನ್ಯಾಚುರಲ್ ಇಂಡಿಕೇಟರ್. ಕಲರ್ಲೆಸ್ ಲಿಕ್ವಿಡ್ ಆಗಿರುತ್ತೆ. ಇದು ಬೇಸ್ನಲ್ಲಿ ಹಾಕಿದಾಗ ಏನಾಗುತ್ತೆ, ಫಿನಾಪ್ಥಲಿನ್ ಪಿಂಕ್ ಆಗುತ್ತೆ. ಅದೇ ಆಸಿಡ್ನಲ್ಲಿ ಹಾಕಿದಾಗ ಕಲರ್ಲೆಸ್ ಆಗಿರುತ್ತೆ. ರೈಟಾ. ದ ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಅಂಡ್ ಬೇಸ್ to give a salt plus water is known as neutralization. The reaction in general neutralization reaction can be written as acid plus base plus acid forming salt plus water. So ಇದನ್ನ ಆಮ್ಲ ಮತ್ತು ಪ್ರತ್ಯಯಗಳ ನಡುವಿನ ಕ್ರಿಯೆ ಲವಣ ಮತ್ತು ನೀರುಂಟಾವು ಮಾಡೋದಂತ ತಟಸ್ಥೀಕರಣ ಕ್ರಿಯೆ ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಕರಿತೀವಿ. ಸಾಮಾನ್ಯವಾಗಿ ತಟಸ್ಥೀಕರಣ ಕ್ರಿಯೆಯನ್ನು ಹೀಗೆ ಬರೆಯುವುದು, ಹಾಗೆ ಪ್ರತ್ಯಾಮ್ಲ ಪ್ಲಸ್ ಆಮ್ಲ ಏನಾಗಿರುತ್ತೆ, ಲವಣ ಮತ್ತು ನೀರನ್ನು ಕೊಡ್ತಾ ಇರುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ದ ಆಸಿಡ್ಸ್. ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳು ಹೇಗೆ ವರ್ತನೆಯನ್ನು ಮಾಡುತ್ತವೆ ಅಂತ ನೋಡಬೇಕು. Take a small amount of copper oxide in a beaker and add a dilute hydrochloric acid slowly while stirring. Note the color of the solution. What has happened to the copper oxide? ಏನು ಹೇಳ್ತಾ ಇದ್ದಾರೆ, ಒಂದು ಬೀಕರ್ನಲ್ಲಿ ಸ್ವಲ್ಪ ತಾಮ್ರದ ಆಕ್ಸೈಡ್ ತೆಗೆದುಕೊಳ್ಬೇಕು. ಅದಕ್ಕೆ ನಿಧಾನವಾಗಿ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸುತ್ತಾ ಕಲಕಬೇಕು ಅಥವಾ ಮಿಕ್ಸ್ ಮಾಡಬೇಕು. ದ್ರಾವಣ ಬಣ್ಣ ದಾಖಲಿಸಿ ತಾಮ್ರದ ಆಕ್ಸೈಡ್ ಏನಾಯಿತು ಅಂತ ಕೇಳ್ತಾ ಇದ್ದಾರೆ ಅವರು.
You will notice that the color of the solution becomes blue-green and the copper oxide dissolves. The blue-green color of the solution is due to the formation of copper chloride in the reaction. The general reaction between the metal oxide and the acid can be written as metal oxide plus acid forming salt and water. ಏನು ಹೇಳ್ತಾ ಇದರಲ್ಲಿ ದ್ರಾವಣ ನೀಲಿ ಹಸಿರು ಬಣ್ಣಕ್ಕೆ ತಿರುಗೋದು ನಾವು ಇಲ್ಲಿ ತಾಮ್ರ ಆಕ್ಸೈಡ್ ಕರಗೋದನ್ನು ನಾವು ಗಮನಿಸಬಹುದು. ದ್ರಾವಣದ ನೀಲಿ ಹಸಿರು ಬಣ್ಣಕ್ಕೆ ಕಾರಣ ಕ್ರಿಯೆಯಲ್ಲಿ ಉಂಟಾಗುವ ತಾಮ್ರದ ಕ್ಲೋರೈಡ್ ಲೋಹದ ಆಕ್ಸೈಡ್ ಮತ್ತು ಆಮ್ಲಗಳ ನಡುವಿನ ಸಾಮಾನ್ಯ ಕ್ರಿಯೆ ಅಂತ ಕರಿತೀವಿ. ಇಲ್ಲೇನಾಗ್ತದೆ, ಲೋಹದ ಆಕ್ಸೈಡ್ ಜೊತೆಗೆ ಈ ಆಸಿಡ್ ಆಮ್ಲ ಏನ್ ಮಾಡ್ತದೆ ಸೇರಿದಾಗ ಏನಾಗ್ತದೆ, ಲವಣ ಸಾಲ್ಟ್ ಪ್ಲಸ್ ವಾಟರ್ ಫಾರ್ಮೇಷನ್ ಆಗ್ತದೆ. ಈ ಮೇಲಿನ ಕ್ರಿಯೆಯ ಸಮೀಕರಣ ಬರೆಯಿರಿ ಮತ್ತು ಸರಿದೂಗಿಸಿ ಅಂತ ಹೇಳ್ತಾ ಇದ್ದಾರೆ ಅವರು. ಲೋಹ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುತ್ತವೆ. ಇದು ಪ್ರತ್ಯಾಮ್ಲದೊಂದಿಗೆ ಆಮ್ಲದ ಕ್ರಿಯೆ ಅಂತ ಇರುವುದರಿಂದ ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲ ಆಕ್ಸೈಡ್ ಅಂತ ನಾವು ಕರಿತಾ ಇರ್ತೀವಿ. Now write and balance the equation of the above reactions. In the metallic oxide react with each also with acids to give salts and water. Similar to the reaction of the base with an acid, metallic oxides are said to be basic oxides. Metallic oxides ಅಂತಂತೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಕರೀತಾ ಇರ್ತೀವಿ. Reaction of non-metallic oxides with the base ಅಂದ್ರೆ ಲೋಹೀಯ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ ಹೇಗಾಗುತ್ತೆ ಅಂತ ನೋಡೋಣ. You saw that the reaction between carbon dioxide, calcium hydroxide, lime water in activity 2.5. Calcium hydroxide, which is a base, reacts with the carbon dioxide to produce a salt and water. Since this is similar to the reaction between a base and an acid, we can conclude that non-metallic oxides are acidic in nature. ಸ್ನೇಹಿತರೆ ಹೇಳ್ಬೋದು, ನೀವು ಚಟುವಟಿಕೆ 2.5 ದಲ್ಲಿ ನೋಡಿದ್ವಲ್ಲ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣ ತಿಳಿದಿರೋ ಅಂತ ಕರಿತೀವಲ್ಲ, ನಡುವಿನ ಕ್ರಿಯೆಯಲ್ಲಿ ನೋಡಿದ್ದೀವಿ. ಪ್ರತ್ಯಾಮ್ಲದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಇದು ಪ್ರತ್ಯಾಮ್ಲ ಮತ್ತು ಆಮ್ಲಗಳ ನಡುವಿನ ಕ್ರಿಯೆಯಂತೆ ಇರುವುದರಿಂದ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣ ಹೊಂದಿವೆ ಅಂತ ನಾವು ನಿರ್ಣಯ ಮಾಡಬಹುದು. What do all acids and all the bases have in common? ಏನು ಹೇಳ್ತಾ ಇದ್ದಾರೆ ಅವರು, ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲ ಸಾಮಾನ್ಯಗಳಲ್ಲಿ ಸಾಮಾನ್ಯವಾಗಿರುವುದೇನು ಅಂತ ಕೇಳ್ತಾ ಇದ್ದಾರೆ. ಸೊ in section 2.1 we have seen that all the acids have similar chemical properties. What leads to this similarity in the properties? We saw in the activity 2.3 that all the acids generate hydrogen gas on reacting with metals, so the hydrogen seems to be common to all acids. Let us perform activity to investigate whether all the compounds containing hydrogen are acidic. ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಆಕ್ಟಿವಿಟಿ 2.1 ರಲ್ಲಿ ಆಮ್ಲಗಳು ಸಾಮಾನ್ಯವಾಗಿ ರಾಸಾಯನಿಕ ಗುಣವನ್ನು ಹೊಂದಿರೋದನ್ನು ನಾವು ನೋಡಿದ್ದೀವಿ. ಈ ಗುಣಗಳಿನ ಸಾಮರ್ಥ್ಯ ಕಾರಣ ಏನು ಕೇಳ್ತಾ ಇದ್ದಾರೆ. ಆಕ್ಟಿವಿಟಿ 2.3 ರಲ್ಲಿ ಏನಾಗ್ತಾ ಇದೆ, ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನ್ನು ಉತ್ಪತ್ತಿ ಮಾಡುವುದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಹೈಡ್ರೋಜನ್ ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿರುವಂತೆ ಕಾಣಿಸುತ್ತದೆ. ಹೈಡ್ರೋಜನ್ ಹೊಂದಿರುವ ಎಲ್ಲಾ ಸಂಯುಕ್ತಗಳು ಆಮ್ಲಗಳೇ ಎಂಬುದನ್ನು ಪರೀಕ್ಷೆ ಮಾಡಲು ನಾವು ಎಕ್ಸ್ಪೆರಿಮೆಂಟಲ್ ಆಕ್ಟಿವಿಟಿನ ಮಾಡಲೇಬೇಕು. ಇದು ಆಕ್ಟಿವಿಟಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು, ಈ ಡಯಾಗ್ರಾಮ್ ಅನ್ನು ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯವಾಗಿದೆ. ಇದು ಈಸಿ ಸಿಂಪಲ್ ಆಗಿರುವಂತಹ ಒಂದು ಡಯಾಗ್ರಾಮ್ ಆಗಿದೆ. ಇಲ್ಲಿ ಏನಿದೆ, ಒಂದು ಬೀಕರ್ ಇದೆ. ಇಲ್ಲಿ ನಾವು ಏನು ಮಾಡಿದ್ದೇವೆ, ವೈರ್ಗಳ ಮುಖಾಂತರ ಏನು ಮಾಡಿದ್ದೀವಿ, ನಾವೊಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ, ಮತ್ತು ಸ್ವಿಚ್ ಮತ್ತು ಬಲ್ಬ್ ಇದೆ. ಇದರಲ್ಲಿ ಏನು ಹಾಕ್ತಾ ಇದ್ದೀವಿ, ನೇಲನ್ನು ಈ ರಬ್ಬರ್ ಕಾರ್ಕಿಂಗ್ ನಾವು ಏನು ಮಾಡ್ತಾ ಇದ್ದೀವಿ, ಹ್ಯಾಂಗ್ ಮಾಡಿಟ್ಟಿರ್ತೀವಿ, ಫಿಕ್ಸ್ ಮಾಡಿಟ್ಟಿರ್ತೀವಿ. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಸೊಲ್ಯೂಷನ್ ಹಾಕ್ತಿದ್ವಿ. ಸೊ ಅಲ್ಲಿ ರಿಯಾಕ್ಷನ್ ನೋಡಬಹುದು. ಆಕ್ಟಿವಿಟಿಯನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಟೇಕ್ ಸೊಲ್ಯೂಷನ್ ಆಫ್ ಗ್ಲೂಕೋಸ್, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫರಿಕ್ ಆಸಿಡ್ ಎಕ್ಸೆಟ್ರಾ. ಸೊ ಈ ಸೊಲ್ಯೂಷನ್ಗಳಲ್ಲಿ ನಾವು ತೆಗೆದುಕೊಳ್ಬೇಕು. ಯಾವುವಿವೆ, ಗ್ಲೂಕೋಸ್, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಲ್ಫರಿಕ್ ಆಮ್ಲ ಇತ್ಯಾದಿ ದ್ರಾವಣಗಳನ್ನು ನಾವು ತೆಗೆದುಕೊಳ್ಳಬೇಕು. ಫಿಕ್ಸ್ 2 nails on the cork and place the cork in the 100 ml beaker. ಫಿಕ್ಸ್ ಅಂದರೆ ರಬ್ಬರ್ ಕಾರ್ಕ್ ಮೇಲೆ 2 ಮೂಳೆಗಳನ್ನು ನಾವು ಜೋಡಿಸಬೇಕು, ಅಥವಾ ಅದನ್ನು ಹ್ಯಾಮರ್ಲಿಂದ ನಾವು ಅದನ್ನು ಫಿಕ್ಸ್ ಮಾಡಬೇಕು. ಅದನ್ನು 100 ml ಬೀಕರ್ನಲ್ಲಿ ಇಡಬೇಕು. Connect the nails to the 2 terminals of the 6-volt battery through a bulb and switch as shown in the figure 2.3. ಈ ಚಿತ್ರ 2.3 ತೋರಿಸಿರುವಂತೆ ಮೂಳೆಗಳನ್ನು 6 ವೋಲ್ಟ್ ಬ್ಯಾಟರಿ 2 ತುದಿಗಳಿಗೆ ಬಲ್ಬ್ ಮತ್ತು ಸ್ವಿಚ್ ಮೂಲಕ ಜೋಡಿಸಬೇಕು. Now pour some dilute hydrochloric acid in a beaker and switch on the current. ಏನು ಮಾಡಬೇಕು, ಬೀಕರ್ನಲ್ಲಿ ಸ್ವಲ್ಪ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಸುರಿಬೇಕು ಮತ್ತು ವಿದ್ಯುತ್ತನ್ನು ಹಾಯಿಸಬೇಕು. ರಿಪೀಟ್ ವಿತ್ ದ ಡೈಲ್ಯೂಟ್ ಸಲ್ಫರಿಕ್ ಆಸಿಡ್. ಸಾರಯುಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಮತ್ತೆ ನಾವು ಈ ಆಕ್ಟಿವಿಟಿನ ರಿಪೀಟ್ ಮಾಡಬೇಕು. ವಾಟ್ ಡು ಯು ಅಬ್ಸರ್ವ್, ನೀವೇನು ನೋಡ್ತೀರಾ, ವೀಕ್ಷಿಸ್ತೀರಾ. ರಿಪೀಟ್ ದ ಎಕ್ಸ್ಪೆರಿಮೆಂಟ್ ಸಪರೇಟ್ಲಿ ವಿತ್ ದ
ಗ್ಲೂಕೋಸ್ ಆ್ಯಂಡ್ ಆಲ್ಕೋಹಾಲ್ ಸೊಲ್ಯೂಷನ್ಸ್. ಇದೇ ಆಕ್ಟಿವಿಟಿ ನಾವು ಬೇರೆ ಬೇರೆ ಲಿಕ್ವಿಡ್ಗಳನ್ನು ಚೇಂಜ್ ಮಾಡೋದ್ರಿಂದ ಕಂಟಿನ್ಯೂ ಮಾಡಬಹುದು. ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣದಲ್ಲಿ ಪ್ರತ್ಯಾಮ್ಲ ಚಟುವಟಿಕೆಗಳನ್ನು ಪರಿವರ್ತನೆ ಮಾಡಬೇಕು. ಈಗ ನೀವು ಏನು ವೀಕ್ಷಿಸ್ತಿದ್ದೀರಿ ಬರೀಬೇಕು. ಡಸ್ ದ ಬಲ್ಬ್ ಗ್ಲೋ ಇನ್ ಆಲ್ ದ ಕೇಸಸ್? ಇಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಬಲ್ಬ್ ಬೆಳಗುತ್ತಿದೆಯಾ? ಇಲ್ಲಿ ವೀಕ್ ಎಸಿಡ್ಸ್, ಸ್ಟ್ರಾಂಗ್ ಎಸಿಡ್ಸ್, ವೀಕ್ ಬೇಸಿಸ್ ಮತ್ತು ಸ್ಟ್ರಾಂಗ್ ಎಸಿಡ್ಸ್ ನಾಲೆಜ್ ನಮಗಿದ್ರೆ ಇದು ಅರ್ಥ ಆಗುತ್ತೆ. ಇಲ್ಲಿ ಮುಂದೆ ಹೇಳ್ತಾರೆ ಇವು ಎಸಿಡ್ಸ್ಗಳು ಬೇಸಿಸ್ಗಳಿವೇನಾ ಅಥವಾ ಯಾಕೆ ಕರೆಂಟ್ ಪಾಸ್ ಮಾಡ್ತಾ ಇಲ್ಲ ಅಂತ ನೋಡೋಣ. The bulb will start glowing in the case of acids as shown in the figure 2.3, but you will observe that the glucose and alcohol solutions do not conduct electricity. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ನಾಲೆಜ್ ಅಥವಾ ಒಂದು ಜ್ಞಾನ. ಸೊ ಇದು ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಮತ್ತೆ ಈ SLC ಅಲ್ಲಿ 1 ಮಾರ್ಕ್ಸ್ ಅಥವಾ MCQ ಕೇಳಿದಾಗ ನಾವು ಬರೀಲಿಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಾವು ಇದನ್ನು ಓದಲೇಬೇಕು. ಚಿತ್ರ 2.3 ತೋರಿಸಿರುವಂತೆ ಆಮ್ಲಗಳಿದ್ದ ಸಂದರ್ಭದಲ್ಲಿ ಬಲ್ಬ್ಗಳು ಬೆಳಗಲು ಪ್ರಾರಂಭಿಸುತ್ತವೆ. ಹೈಡ್ರೋಕ್ಲೋರಿಕ್ ಆಸಿಡ್ ಇದ್ದಾಗ ಇದು ಬಲ್ಬ್ ಅಥವಾ ಗ್ಲೋ ಆಗುತ್ತೆ. ಆದರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಆಗೋದಿಲ್ಲ, ಕರೆಂಟ್ ಪಾಸ್ ಆಗೋದಿಲ್ಲ, ಬಲ್ಬ್ ಗ್ಲೋ ಆಗೋದಿಲ್ಲ, ಬೆಳಗೋದಿಲ್ಲ. ಗಮನಿಸುತ್ತೀರಿ ಅಂತ ಹೇಳ್ತಾರೆ ಅವರು. ಗ್ಲೋಯಿಂಗ್ ಆಫ್ ದ ಬಲ್ಬ್ ಇಂಡಿಕೇಟ್ ದಟ್ there is a flow of electric current through a solution. The electric current is carried through the acid solution by ions. ಸ್ನೇಹಿತರೆ ಹೇಳ್ತಾ ಇದ್ದಾರೆ ಬಲ್ಬ್ನ ಉರಿಯುವಿಕೆ ಅಂದರೆ ನಾವು ಯಾವಾಗ ಈ ಅಪಾರ್ಟಸ್ ಅನ್ನು ಸೆಟ್ ಮಾಡಿದಾಗ ಆ ಬೀಕರ್ನಲ್ಲಿ ನಾವು HCl ಹಾಕಿದಾಗ ಸ್ವಿಚ್ ಅನ್ನು ಆನ್ ಮಾಡಿದಾಗ ಬಲ್ಬ್ ಗ್ಲೋ ಆಗುತ್ತೆ, ಅಂದರೆ ಇಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ಆದರೆ ಬಲ್ಬ್ನ ಉರಿಯುವಿಕೆ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದನ್ನು ಸೂಚಿಸುತ್ತದೆ. ದ್ರಾವಣದ ವಿದ್ಯುತ್ ಪ್ರವಾಹವು ಅಯಾನುಗಳ ಮೂಲಕ ಸಾಗಿಸಲ್ಪಡುತ್ತದೆ. ಅಂದರೆ ಈ ಅಯಾನ್ಸ್ ಅಂತೀವಲ್ಲ, ಅಯಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮೇಷನ್ ಆಫ್ ದ ಕರೆಂಟ್ ಆರ್ ಪಾಸಿಂಗ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ಬೋದು. ಆಸಿಡ್ ಕಂಟೇನ್ಸ್ H+ ಅಯಾನ್ಸ್, ಅಂದರೆ ಅಯಾನುಗಳು. ಆಮ್ಲಗಳೇನಿರ್ತವೆ H+ ಅಯಾನ್ಸ್ಗಳು ಅಥವಾ ಕ್ಯಾಟಯನ್ ಆಗಿರುತ್ತೆ. ಆಸ್ ಕ್ಯಾಟೋನ್ ಅಂಡ್ ಆನಯನ್ ಸಚ್ ಆಸ್ ಕ್ಲೋರಿನ್ ಇನ್ HCl. ಹೌದಲ್ಲ, ಈ ಆಮ್ಲಗಳು H+ ಅಯಾನುಗಳನ್ನು ಕ್ಯಾಟಯನ್ ಆಗಿ ಮತ್ತು HCl ನಲ್ಲಿ ಕ್ಲೋರಿನ್ ಮೈನಸ್ ಆನಯನ್ ಆಗಿ ಫಾರ್ಮೇಷನ್ ಆಗಿ ಮಾಡಿರ್ತಾವೆ ಅಂತ ಹೇಳ್ತಿದ್ದಾರೆ. H+ ಅಂದರೆ ಕ್ಯಾಟಯನ್ಸ್, H- ಅಂದರೆ ಆನಯಾನ್ಸ್. HNO3, NO3, SO4, H2SO4, CH3CO in CH3COH ಅಂದರೆ ಅಸಿಟಿಕ್ ಆಸಿಡ್ ಅಂತೀವಲ್ಲ ಅದು. ಸಿನ್ಸ್ ದ ಕ್ಯಾಟಯನ್ ಪ್ರೆಸೆಂಟ್ ಇನ್ ಆಸಿಡ್ಸ್ ಈಸ್ H+. ಸೊ ಏನು ಹೇಳ್ತಾ ಇದ್ದಾರೆ ಅವರು ಇಲ್ಲಿ H+, ಆಮ್ಲಗಳಿಂದ ಕ್ಯಾಟಯನ್ H+ ಆಗಿರೋದ್ರಿಂದ suggest that the acids produce hydrogen ions H+ aqueous in solution which are responsible for their acidic properties. ಇಲ್ಲಿ ಆಮ್ಲಗಳಲ್ಲಿ ದ್ರಾವಣಗಳಲ್ಲಿ ಹೈಡ್ರೋಜನ್ ಅಯಾನ ಅಥವಾ ಜಲೀಯ H+ ಅಂತೀವಲ್ಲ ಉಂಟಾಗುತ್ತೆ. ಇದು ಆಮ್ಲೀಯ ಗುಣಗಳಿಗೆ ಕಾರಣವಾಗಿದೆ ಅಂತ ಸೂಚಿಸುತ್ತದೆ. ಅಂದರೆ ಇಲ್ಲಿ ಕರೆಂಟ್ ಫಾರ್ಮೇಷನ್ ಆಗಬೇಕಾದ್ರೆ ಇಲ್ಲಿ ಅಯಾನ್ಸ್ಗಳು ರೆಸ್ಪಾನ್ಸಿಬಲ್ ಆಗಿರ್ತವೆ. H+ ಅಂದರೆ ಕ್ಯಾಟಯನ್ಸ್ಗಳು ಇರೋದ್ರಿಂದ ಇದಕ್ಕೆ ನಾವು ಎಸಿಡಿಕ್ ಅಂತ ಕರಿತೀವಿ. ಮತ್ತು ಕರೆಂಟ್ ಪಾಸ್ ಮಾಡ್ಲಿಕ್ಕೂ H+ ಅಯಾನ್ಸ್ಗಳೇ ಕಾರಣವಾಗಿವೆ ಅಂತ ನಾವು ಇಲ್ಲಿ ಕನ್ಕ್ಲೂಷನ್ ಕೊಡ್ಬೋದು. Acids contains H+ ions and cations. Repeat the same activity using the alkalis such as sodium hydroxide, calcium hydroxide, etc. What can you conclude from the result of the activity? ಇದೇ ಎಕ್ಸ್ಪೆರಿಮೆಂಟ್ ಅನ್ನು ಸೆಟಪ್ ಮಾಡಿಕೊಂಡು ಸೇಮ್ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಬೇರೆ ಬೇರೆ ಕ್ಷಾರಕಗಳನ್ನು ಆಲ್ಕಲೈಸ್ಗಳನ್ನು ಹಾಕಿದಾಗ ನಾವು ಈ ಎಕ್ಸ್ಪೆರಿಮೆಂಟ್ ರಿಪೀಟ್ ಮಾಡಿದಾಗ ನಾವು ಫಲಿತಾಂಶಗಳನ್ನು ನೋಡ್ಕೊತ ಹೋಗ್ಬೋದು. ಎಲೆಕ್ಟ್ರಿಸಿಟಿಯನ್ನು ಆಗ್ತಾ ಇದೆಯಾ, ಬಲ್ಬ್ ಗ್ಲೋ ಆಗ್ತಾ ಇದೆಯಾ ಇಲ್ಲ ಅಂತ ನಾವು ನೋಡ್ಬೋದು. ನಮಗೆಲ್ಲರಿಗೂ ಗೊತ್ತಿದೆ ಆಸಿಡ್ಸ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ಆ್ಯಂಡ್ ಬಲ್ಬ್ ಗ್ಲೋಸ್. ಸೊ ಈ ಬೇಸಸ್ಗಳಲ್ಲಿ ವೀಕ್ ಬೇಸ್ ಅಂತ ಕರಿತೀವಲ್ಲ, ಸೊ ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಲ್ಲ, ಸೊ ಅವುಗಳ ಕಾರಣ ಇಲ್ಲಿ ಏನಪ್ಪ ಅಂದರೆ ಬಲ್ಬ್ ಗ್ಲೋ ಆಗೋದಿಲ್ಲ. ಇನ್ನು ಆಕ್ಟಿವಿಟಿ 2.9 ನೋಡೋಣ. ಟೇಕ್ ಅಬೌಟ್ 1 gram of solid sodium chloride in a clean and dry test tube. Set up the apparatus as shown in the figure 2.4. Add some concentrated sulfuric acid to the test tube. What do you observe? Is there a gas coming out of the delivery tube? Test the gas evolved successfully with the dry and wet blue litmus paper. In which case does the litmus paper change color? On the basis of the above activity, what do you infer about the acidic character of dry HCl gas or HCl solutions? ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಒಂದು ಸ್ವಚ್ಛ ಮತ್ತು ಶುಷ್ಕ ಪ್ರಮಾಣದಲ್ಲಿ ಸುಮಾರು 1 ಗ್ರಾಮ್ ಅಷ್ಟು ಘನ ಸಾಲಿಡ್ ಸೋಡಿಯಂ ಕ್ಲೋರೈಡ್ ತೆಗೆದುಕೊಳ್ಳಿ ಮತ್ತು ಚಿತ್ರ 2.4 ತೋರಿಸಿರುವಂತೆ ಉಪಕರಣಗಳನ್ನು ಜೋಡಿಸಬೇಕು. ಪ್ರಮಾಣದಲ್ಲಿ ಸ್ವಲ್ಪ ಸಾರಯುಕ್ತ ಸಲ್ಫರಿಕ್ ಆಮ್ಲ ತೆಗೆದುಕೊಳ್ಳಬೇಕು. ನೀವು ಏನನ್ನು ವೀಕ್ಷಿಸಿದ್ರಿ, ಹೊರಬರುತ್ತೋ ಅನಿಲ ಯಾವುದಂತ ನೋಡಬೇಕು. ಬಿಡುಗಡೆಯಾದ ಅನಿಲವನ್ನು ಕ್ರಮವಾಗಿ ಶುಷ್ಕ ಮತ್ತು ಒದ್ದೆಯಾದ ಲಿಟ್ಮಸ್ ಕಾಗದದಿಂದ ಪರೀಕ್ಷಿಸಿ. ಶುಷ್ಕ ಅಂದರೆ ಡ್ರೈ, ಒದ್ದೆಯಾಗಿರುವಂತಂದರೆ ವೆಟ್. ಲಿಟ್ಮಸ್ ಪೇಪರ್ಗಳಿಂದ ನಾವು ಇದನ್ನು ಟೆಸ್ಟನ್ನು ಮಾಡಬೇಕು. ಯಾವ ಸಂದರ್ಭದಲ್ಲಿ ಈ ಲಿಟ್ಮಸ್ ಕಾಗದ ಬಣ್ಣ ಬದಲಾಗುತ್ತದೆ?
ಯಾವ ಸಂದರ್ಭದಲ್ಲಿ ಲಿಟ್ಮಸ್ ಕಾಗದ ಬಣ್ಣ ಬದಲಾಗುತ್ತದೆ ನಾವು ನೋಡಬೇಕು. ಮೇಲಿನ ಚಟುವಟಿಕೆಗಳಲ್ಲಿ ಶುಷ್ಕ HCl ಮತ್ತು HCl ದ್ರಾವಣಗಳಲ್ಲಿ ಆಮ್ಲ ಗುಣಗಳ ಕುರಿತಂತೆ ನೀವು ಯಾವ ತೀರ್ಮಾನಕ್ಕೆ ಬರೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಏನಾಗ್ತದೆ. This experiment suggests that hydrogen ions in HCl are produced in the presence of water. The separation of H plus ions from the HCl molecules cannot occur in the absence of water. ಏನಾಗ್ತದೆ ಈ ಪ್ರಯೋಗದಲ್ಲಿ ಏನಾಗ್ತಾಯಿದೆ, ಈ ಪ್ರಯೋಗದಲ್ಲಿ HCl ನಲ್ಲಿ ಹೈಡ್ರೋಜನ್ ಅಯಾನುಗಳು ನೀರಿನ ಉಪಸ್ಥಿತಿಯಲ್ಲಿ ಉತ್ಪತ್ತಿಯಾಗುತ್ತವೆ ಅಂತ ನಮ್ಗೆ ಗೊತ್ತಿದೆ. ನೀರಿನ ಅನುಪಸ್ಥಿತಿ HCl ಅಣುಗಳು H ಪ್ಲಸ್ ಅಯಾನುಗಳು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ವಾಟರ್ ಫಾರ್ಮಿಂಗ್ H3O. H3O ಅಂದರೆ ಹೈಡ್ರೋನಿಯಂ ಪ್ಲಸ್ ಕ್ಲೋರಿನ್. ಸೊ HCl ಗ್ಲಾಸ್ ಬರಬೇಕಾದ್ರೆ ನಮ್ಗೇನು ಬೇಕು, ವಾಟರ್ ಬೇಕೇ ಬೇಕಂತ ನಮ್ಗೆ ಇದರಿಂದ ಗುರುತಾಗುತ್ತೆ. ಹೈಡ್ರೋಜನ್ ಅಯಾನ್ಸ್ ಕ್ಯಾನಾಟ್ ಎಕ್ಸಿಸ್ಟ್ ಅಲೋನ್ ಬಟ್ ದೇ ಎಕ್ಸಿಸ್ಟ್ ಆಫ್ಟರ್ ಕಂಬೈನಿಂಗ್ with water molecules. Thus, hydrogen ion must always be shown as H plus aqueous or hydronium ion H3O. ಏನಾಗ್ತದೆ, ಹೈಡ್ರೋಜನ್ ಅಯಾನುಗಳು ಒಂಟಿಯಾಗಿ ಇರುವುದಿಲ್ಲ, ಆದರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಂದರೆ ಕಾಂಬಿನೇಷನ್ ಮಾಡಿ ಆದ್ದರಿಂದ ಹೊಂದಿ ಅಸ್ತಿತ್ವದಲ್ಲಿರುತ್ತವೆ. ಆದ್ದರಿಂದ ಹೈಡ್ರೋಜನ್ ಅಯಾನುಗಳನ್ನು ಯಾವಾಗಲೂ H ಪ್ಲಸ್ ಅಥವಾ ಹೈಡ್ರೋನಿಯಂ H3O ಅಯಾನು ಆಗಿ ತೋರಿಸಬೇಕು. ಅಂದರೆ H ಪ್ಲಸ್ ಪ್ಲಸ್ H2O ಫಾರ್ಮಿಂಗ್ H3O. H3O ಅಂದರೆ 3 ಹೈಡ್ರೋಜನ್ 3 ಅಣುಗಳಾಗಬೇಕಾದ್ರೆ H ಪ್ಲಸ್ 1 ಇರುತ್ತೆ ಪ್ಲಸ್ H2O 2 ಇರ್ತವೆ. H2 ಪ್ಲಸ್ H1 = H3O ಹೈಡ್ರೋನಿಯಂ ಅಯಾನ್ ಆಗಿ ಫಾರ್ಮೇಷನ್ ಆಗುತ್ತೆ. ಆಮ್ಲಗಳು ನೀರಿನಲ್ಲಿ we have seen that acids give H3O or H aqueous ion in water. Let us see what happens when a base S dissolves in the water. Base ಈ ವಾಟರ್ ಡಿಸಾಲ್ವ್ ಆದಾಗ ಏನಾಗಿರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಡಿಸಾಲ್ವ್ ಇನ್ ವಾಟರ್ ಫಾರ್ಮಿಂಗ್ ಸೋಡಿಯಂ ಪ್ಲಸ್ ಹೈಡ್ರಾಕ್ಸೈಡ್. ಆಮ್ಲಗಳು ನೀರಿನಲ್ಲಿ H3O ಅಥವಾ H ಪ್ಲಸ್ ಅಯಾನುಗಳನ್ನು ಉಂಟು ಮಾಡುತ್ತವೆ, ನಾವು ನೋಡಿದ್ವಿ. ಈಗ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಸೊ ಇಲ್ಲಿನ ಎಕ್ಸಾಂಪಲ್ ಕೊಟ್ಟಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಡಿಸಾಲ್ವ್ ಇನ್ ವಾಟರ್ ಫಾರ್ಮಿಂಗ್ ಸೋಡಿಯಂ ಪ್ಲಸ್ ಹೈಡ್ರಾಕ್ಸೈಡ್ ಅಣುಗಳಾಗಿ ಅದು ವಿಭಜನೆ ಹೊಂದುತ್ತದೆ. ಇನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಡಿಸಾಲ್ವ್ಸ್ ಇನ್ ವಾಟರ್ ಫಾರ್ಮಿಂಗ್ ಪೊಟ್ಯಾಷಿಯಂ K ಪ್ಲಸ್ OH ಹೈಡ್ರಾಕ್ಸೈಡ್ ಮೈನಸ್ ಅಯಾನ್ಸ್ಗಳ. ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಡಿಸಾಲ್ವ್ಸ್ ಇನ್ ವಾಟರ್ ಫಾರ್ಮಿಂಗ್ ಮೆಗ್ನೀಸಿಯಂ ಪ್ಲಸ್ 2OH ಮೈನಸ್ ಅಯಾನ್ಸ್ಗಳಾಗಿ ಇದು ಫಾರ್ಮೇಷನ್ ಆಗುತ್ತೆ. ಪ್ರತ್ಯಾಮ್ಲ ನೀರಿನಲ್ಲಿ ಹೈಡ್ರಾಕ್ಸೈಡ್ OH ಮೈನಸ್ ಅಯಾನ್ಗಳನ್ನು ಉತ್ಪತ್ತಿ ಮಾಡುತ್ತವೆ. ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳು ಕ್ಷಾರಗಳು ಅಂತ ಕರಿತೀವಿ. ನಾವು ಕಲಿತಿದ್ವಿ ಆಲ್ರೆಡಿ. ಬೇಸಸ್ ಜನರೇಟ್ ಹೈಡ್ರಾಕ್ಸೈಡ್ ಅಯಾನ್ಸ್ ಇನ್ ವಾಟರ್. ಅಂದರೆ ಏನು ಮಾಡ್ತವೆ, ಪ್ರತ್ಯಾಮ್ಲ ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನ್ಗಳಾಗಿ ಉತ್ಪತ್ತಿ ಮಾಡುತ್ತವೆ. ಬೇಸಿಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಕಾಲ್ಡ್ ಅಲ್ಕಲೈ. ಯಾವ ಬೇಸ್ಗಳು ನೀರಲ್ಲಿ ಕಲಗುತ್ತವೆಗಳನ್ನ ಅಲ್ಕಲೈಸ್ ಅಂತ ಕರಿತೀವಿ. ವಾಟರ್ ಅಲ್ಕಲೈಸ್ ಅಂತ ಕೇಳಿದ್ರೆ ಇದು ಬರೀಬೇಕು. ಬೇಸಸ್ ವಿಚ್ ಡಿಸಾಲ್ವ್ ಇನ್ ವಾಟರ್ ಕಾಲ್ಡ್ ಆಸ್ ಅಲ್ಕಲೈಸ್. ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಮೆಗ್ನೀಸಿಯಂ ಹೈಡ್ರಾಕ್ಸೈಡ್. ಓಕೆ, ಇವುಗಳನ್ನು ನೀವು ಚೆನ್ನಾಗಿ ನೆನ್ಪಿಡಬೇಕು. ಕರೆಕ್ಟಾ? ನಾವು as we have identified that the acid generate H plus ions and all the bases generate OH minus in aqueous, we can view the neutralization reaction as follows. ಸ್ನೇಹಿತರೆ, ನಾವೇನು ತಿಳ್ಕೊಂಡಿವಿ ಈಗ, ಎಲ್ಲ ಆಮ್ಲಗಳು H ಪ್ಲಸ್ ಅಕ್ವಿಯಸ್ ಮತ್ತು ಎಲ್ಲ ಪ್ರತ್ಯಾಮ್ಲಗಳು OH ಮೈನಸ್ ಅಕ್ವಿಯಸ್ ಅಯಾನುಗಳಾಗಿ ಉತ್ಪತ್ತಿಸುತ್ತದೆ ಅಂತ ನಾವು ನೋಡಿದ್ವಿ. ತರಸ್ತೀಕರಣ ಕ್ರಿಯೆ ಅಂದರೆ ನಾವು ಹೀಗೆ ಬರೀಬೋದಲ್ಲ. ಈಗ ಆಸಿಡ್ ಪ್ಲಸ್ ಬೇಸ್ ಫಾರ್ಮಿಂಗ್ ಸಾಲ್ಟ್ ಪ್ಲಸ್ ವಾಟರ್. ಕರೆಕ್ಟಾ? ಸೊ H ಪ್ಲಸ್ ಇದ್ದಲ್ಲಿ OH forming H2O. Let us see what is involved when the water is mixed with an acid or a base. So ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ನಾವು ನೀರು ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮಿಶ್ರಣಗೊಳ್ಳುವ ಪ್ರಕ್ರಿಯೆ ಏನಂತ ನಾವು ಅದನ್ನು ನೋಡೋಣ. ಈ ತರಗತಿಯನ್ನು ಇಲ್ಲಿಗೆ ಮುಗಿಸಲು ಪ್ರಯತ್ನ ಮಾಡೋಣ. ಇನ್ನು ಹೆಚ್ಚಿನ ತರಗತಿಗಾಗಿ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗಿರುವಂಥ ಡೌಟ್ಸ್ಗಳು ಅಥವಾ ಎಕ್ಸ್ಪ್ಲನೇಷನ್ಸ್ಗಳನ್ನು ನೀವು ಕಾಮೆಂಟ್ ಮಾಡಿದ್ರೆ ಅವುಗಳನ್ನು ಇನ್ನೂ ಚೆನ್ನಾಗಿ ವಿವರಿಸಲು ಪ್ರಯತ್ನ ಮಾಡ್ತೀವಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.